ಸಂಕ್ರಾಂತಿಯ ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ, ಜೊತೆಗೆ ಈ ಸಂದರ್ಭದ ವಿಶೇಷತೆಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ, ಹಾಗೆಯೇ ಗವಿಗಂಗಾಧರೇಶ್ವರ ದೇವಸ್ಥಾನ, ಕುಂಭಮೇಳ, ಈ ಎಲ್ಲ ವಿಚಾರಗಳ ವಿಶೇಷತೆಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಆಧ್ಯಾತ್ಮ ಚಿಂತಕರು, ಜ್ಯೋತಿಷಿಗಳು ಆಗಿರ್ತಕ್ಕಂಥ ಪ್ರಸನ್ನಾಚಾರ್ಯ ಕಟ್ಟಿಯವರಿದ್ದಾರೆ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಹೇಳೋದಕ್ಕೆ ಬಯಸ್ತೀರಾ? ಸೂರ್ಯನ ಪಥ ಬದಲಾವಣೆಯ ಸಂದರ್ಭ ಅಂತ ಹೇಳ್ತಾರೆ. ಏನು ಮಕರ ಸಂಕ್ರಾಂತಿಯ ವಿಶೇಷತೆ ಏನು? ಇದರ ಹಿಂದಿನ ವಿಜ್ಞಾನ ಏನು? ಇದರ ಹಿಂದಿನ ನೈಸರ್ಗಿಕ ಪ್ರಕ್ರಿಯೆ ಏನು? ಜೊತೆಗೆ ನಮ್ಮ ಶಾಸ್ತ್ರಗಳು ಇದ್ರ ಬಗ್ಗೆ ಏನು ಹೇಳುತ್ತೆ? ಎಲ್ಲ ವೀಕ್ಷಕ ಬಾಂಧವರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾವು ಮೊದಲಿಗೆ ತಿಳಿಸ್ತಾ, ನೀವು ಪ್ರಶ್ನೆ ಮಾಡಿದ ಹಾಗೆ ಜ್ಯೋತಿಷ್ಯ, ಧಾರ್ಮಿಕತೆ ಮತ್ತು ವೈಜ್ಞಾನಿಕತೆ ಇವುಗಳನ್ನೆಲ್ಲವನ್ನೂ ಒಳಗೊಂಡ ಹಾಗೆ ಮಕರ ಸಂಕ್ರಾಂತಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಗಹನವಾದಂತಹ ಸುಮಾರು ವಿಷಯಗಳು ಬೇಕಾದಷ್ಟು ಇದೆ. ಅದರಲ್ಲಿ ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕಾದರೆ ಏನಿದು ಮಕರ ಸಂಕ್ರಮಣ. ಅದರಲ್ಲಿ ಮಕರ ಸಂಕ್ರಮಣ ಅಂತ, ಮಕರ ಅಂತನೋ ಒಂದು ಶಬ್ದ ಇದೆ, ಸಂಕ್ರಮಣ ಅನ್ನೋ ಒಂದು ಶಬ್ದ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಬಂದಾಗ ಈ ಮಕರ ಸಂಕ್ರಮಣ ಒಂದೇ ಶಬ್ದವೋ, ಒಂದೇ ವರ್ಡೋ, ಇದು ಸಮಸ್ತ ಪದವೋ, ಅಥವಾ ಮಕರ ಮತ್ತು ಸಂಕ್ರಮಣ ಎರಡು ಸೇರಿವೆಯೋ ಅಂತ ನೋಡಿದಾಗ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮಕರ ಬೇರೆ, ಸಂಕ್ರಮಣ ಬೇರೆ. ಈ ಮಕರ ಅಂತಕ್ಕಂಥದ್ದನ್ನು ಒಂದು ರೀತಿಯಲ್ಲಿ ನಾವು ಮೇಷಾದಿ ದ್ವಾದಶ ರಾಶಿಗಳು ಅಂತ ಏನು ಕರಿತೇವೆ, ಅಲ್ಲಿಂದ 10ನೇ ರಾಶಿಯನ್ನು ಮಕರ ರಾಶಿ ಎಂಬುದಾಗಿ ವಿಶೇಷವಾಗಿ ಕರಿತೇವೆ. ಇನ್ನು ಸಂಕ್ರಮಣಗಳು ಅಂತ ಬಂದಾಗ ಏನಾಗ್ತಾ ಇದೆ ಅಂತಂದರೆ, ಆ್ಯಕ್ಚುಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಸಂಕ್ರಮಣಗಳು ವರ್ಷದಲ್ಲಿ 12 ಬಾರಿ ನಡೀತದೆ. ಒಟ್ಟು ಪ್ರತಿ ಮಾಸದಲ್ಲಿ ಒಂದೊಂದು ಸಂಕ್ರಮಣಗಳು ಆಗ್ತಾ ಬರ್ತದೆ. ಏನಿದು ಸಂಕ್ರಮಣ ಅಂದರೆ, ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪಥ ಬದಲಾವಣೆ ಮಾಡುವ ಸಂದರ್ಭವನ್ನು ಕೇವಲ ಸಂಕ್ರಮಣ ಅಂತ ಕರೆದಂತಕ್ಕಂಥದ್ದುಂಟು. ಅದಕ್ಕೆ ಧರ್ಮಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಒಂದು ನಿಯಮವನ್ನು ಹೇಳ್ತದೆ. ಮಕರಾತ್ ರಾಶಿ ಷಟ್ಕೇರ್ಕೆ ಪ್ರೋಕ್ತಂಚೈ ಓತ್ತರಾಯಣಂ ಷಟ್ಸು ಕರ್ಕಾದಿತೋಜ್ಞೇಯೋ ದಕ್ಷಿಣಂ ಹೆವನಂ ರವೇಹೆ ಅಂತ. ಸೂರ್ಯ ಯಾವ ಈ ಮಕರ ರಾಶಿಯಿಂದ ಕರ್ಕಾಟಕ ರಾಶಿವರೆಗೂ ಸಂಚಾರ ಮಾಡುವ ಸಂದರ್ಭ ಏನು ಉಂಟಲ್ಲ, ಇದನ್ನು ಉತ್ತರಾಯಣ ಅಂತ ಕರೆದದ್ದು. ಒಟ್ಟು 2 ವಿಭಾಗಗಳನ್ನು ಇಲ್ಲಿ ಮಾಡಿಕೊಡ್ತಾರೆ. ಅಂದರೆ ಇವಾಗ ನಮಗೆ ಒಂದು ದಿನ ಅಂತಂದರೆ 24 ಗಂಟೆ ಆದರೆ ನಮಗೊಂದು ದಿವಸ. ಆದರೆ ದೇವತೆಗಳಿಗೆ ಹೀಗಲ್ಲ. ನಮ್ಮ ಮನುಷ್ಯರ 365 ದಿನಗಳಾದರೆ ದೇವತೆಗಳಿಗೆ ಕೇವಲ ಅದು ಒಂದು ದಿನ. ಇದನ್ನು 2 ರೀತಿಯಾಗಿ ನಾವಿಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದದ್ದು. ಒಂದು ಮಕರ ಸಂಕ್ರಮಣದ ವಿಶೇಷತೆ ತಿಳಿದುಕೊಳ್ಳೋದರ ಬಗ್ಗೆ, ಇನ್ನೊಂದು ನಾವು ಮುಂದೆ ಮಹಾಕುಂಭಮೇಳದ ಬಗ್ಗೆ ತಿಳಿದುಕೊಳ್ತಕ್ಕಂಥವರಿದ್ದೇವೆ. ಆ ನಿಟ್ಟಿನಲ್ಲಿಯೂ ಕೂಡ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಈ ದೇವತೆಗಳ ನಮ್ಮ 365 ದಿನ ದೇವತೆಗಳಿಗೆ ಒಂದು ದಿನ ಹೇಗಾಗುತ್ತೆ ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡು, ಅದರಲ್ಲಿ ಇಲ್ಲಿಯವರೆಗೂ ಅಂದರೆ ಈ ಮಕರ ರಾಶಿಗೆ ರವಿ ಸಂಕ್ರಮಣವನ್ನು ಮಾಡಿ ಪ್ರವೇಶ ಮಾಡುವ ಸಂದರ್ಭದವರೆಗೂ ಇರುವ ಸಮಯವನ್ನು ದಕ್ಷಿಣಾಯಣ ಮತ್ತು ದೇವತೆಗಳ ರಾತ್ರಿಕಾಲ ಅಂತ ಕರೆದಿರ್ತಕ್ಕಂಥದ್ದು ಉಂಟು. ಮತ್ತು ಇವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ಏನಾಗ್ತಾ ಇದೆ ಅಂದರೆ, ಇದು ವಿಶೇಷವಾಗಿ ಉತ್ತರಾಯಣಕ್ಕೆ ನಾಂದಿಯನ್ನು ಹಾಡ್ತಾ ಇರತಕ್ಕಂಥದ್ದು. ಅಂದರೆ ದೇವತೆಗಳಿಗೆ ಹಗಲು ಶುರುವಾಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೋಡಿದಾಗ ಜನವರಿ 14ನೇ ತಾರೀಕು ಅಂತ ನಮ್ಮ ಅರ್ಥಕ್ಕೆ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸುಲಭವಾಗಿ ತಿಳಿದುಕೊಳ್ತಕ್ಕಂಥದ್ದು. ಒಂದು ಬಾರಿ ಜನವರಿ 99 ಭಾಗ ಜನವರಿ 14ನೇ ತಾರೀಕು ಈ ಸಂಕ್ರಮಣ ಅಂತಕ್ಕಂಥದ್ದು ಸಂಭವಿಸ್ತದೆ. ಒಂದು ಭಾಗ 15ನೇ ತಾರೀಕು ಸಂಭವಿಸ್ತಕ್ಕಂತಹ ಪ್ರಸಂಗವೂ ಕೂಡ ವಿಶೇಷವಾಗಿ ಇರ್ತದೆ. ಇಲ್ಲಿಂದ ಪ್ರಾರಂಭ ಮಾಡಿಕೊಂಡು ಮುಂದಿನ 6 ತಿಂಗಳುಗಳ ಕಾಲ ಎಲ್ಲ ವಿಧವಾದಂತಹ ಉತ್ಸವಗಳು, ವಿಶೇಷವಾಗಿ ಹೇಳಬೇಕಂತಂದರೆ ಸಂಸ್ಕಾರಗಳು, ಇದಾದ ನಂತರದಲ್ಲಿ ಒಳ್ಳೆಯ ವಿಶಿಷ್ಟವಾದಂತಹ ಮುಹೂರ್ತಗಳು. ಯಾವುದರ ಬಗ್ಗೆ ಅಂದರೆ ವಿವಾಹ, ಉಪನಯನ, ಗೃಹ ಪ್ರವೇಶಾದಿಗಳನ್ನು ನಾವು ನೋಡ್ತಕ್ಕಂಥದ್ದಾದರೆ, ಇಲ್ಲಿವರೆಗೂ ಯಾರು ಮನೆಯನ್ನು ಕಟ್ಟಿ ಕಾಯ್ತಾ ಕುಳಿತಿರ್ತಾರೋ, ಜ್ಯೋತಿಷಿಗಳ ಬಳಿ ಹೋಗಿರ್ತಾರೆ, ಮನೆಯಲ್ಲಿ ಹಿರಿಯರ ಬಳಿ ಹೋಗಿರ್ತಾರೆ, ಗೃಹ ಪ್ರವೇಶವನ್ನು ಮಾಡಬೇಕು, ಮನೆಯಲ್ಲಿ ವಧುವಿಗೆ ಹುಡುಗಿಗೆ ಹುಡುಗನನ್ನು ನೋಡಿಟ್ಟಿದ್ದೇವೆ, ಅಥವಾ ಹುಡುಗನಿಗೆ ಹುಡುಗಿಯನ್ನು ನೋಡಿಟ್ಟಿದ್ದೇವೆ, ವಧುವಿಗೆ ವರನಿಗೆ ವಧುವನ್ನು ನೋಡಿಟ್ಟಿದ್ದೇವೆ ಅಂದರೆ ಅವರೆಲ್ಲರೂ ಕೂಡ ಕಾಯ್ತಾ ಕುಳಿತಿರ್ತಾರೆ. ಉತ್ತರಾಯಣ ಬರಲಿ, ದೇವತೆಗಳ ಹಗಲು ಬರಲಿ. ಕಾರಣ ಏನು ಅಂತಂದರೆ, ದೇವತಾ ದೃಷ್ಟಿ ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕಾರ್ಯದ ಮೇಲೆ ಸಂಪೂರ್ಣವಾಗಿ ಇರಲಿ ಅಂತ. ಅಂದರೆ ಯಾರಾದರೂ ಲಾಸ್ಟ್ ಸಂಡೇ ನಮ್ಮ ಸೈಟ್ ರಿಜಿಸ್ಟ್ರೇಷನ್ ಆಯಿತು ಅಂತ ಹೇಳೋಕ್ಕಾಗತ್ತಾ? ಆಗೋದಿಲ್ಲ. ಕಾರಣ ಏನು ಅಂತಂದರೆ, ಸಂಡೇ ಎಲ್ಲ ರಿಜಿಸ್ಟ್ರ್ ಆಫೀಸ್ಗಳು ಬಂದಿರ್ತದೆ, ರಜೆ ಇರ್ತದೆ. ಆ ರಜೆ ಇದ್ದಾಗ ನಮ್ಮದು ರಿಜಿಸ್ಟ್ರೇಷನ್ ಆಯಿತು ಅಂತ ನಾವು ಸ್ವೀಟ್ ಹಂಚೋಕೆ ಆಗೋದಿಲ್ವೋ ಹೇಗೆ? ಹಾಗೆ ಆ ನಿಟ್ಟಿನಲ್ಲಿ ದೇವತೆಗಳಿಗೆ ಹಗಲು ಇರುವ ಸಂದರ್ಭದಲ್ಲಿ ದೇವತೆಗಳು
ಎದ್ದು ಉತ್ಸುಕರಾಗಿರತಕ್ಕಂತಹ ಸಂದರ್ಭದಲ್ಲಿ ಆ ದೇವತಾನುಗ್ರಹ ಅಂತಕ್ಕಂಥದ್ದು ನಾವು ಮಾಡುವ ಶುಭ ಕಾರ್ಯಗಳಿಗೆ ಇರಲಿ ಅನ್ನುವ ಉದ್ದೇಶದಿಂದ ಎಷ್ಟೋ ದಿನಗಳಿಂದ ಕಾಯ್ತಾ ಕೂತಿರ್ತಾರೆ ಈ ಯಾವ ಉತ್ತರಾಯಣ ಪರ್ವಕಾಲದ ಮಕರ ಸಂಕ್ರಮಣದ ಸಂದರ್ಭಕ್ಕೆ ಅಂತ ನಾವು ಅರ್ಥೈಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಒಂದೊಂದು ರಾಶಿಗೆ ರವಿ ಸಂಚಾರ ಮಾಡಿದರೂ ಕೂಡ ಅದು ಕೇವಲ ಸಂಕ್ರಮಣಗಳಾಗಿ ದಕ್ಷಿಣಾಯಣ ಪರ್ವಕಾಲ ಅಂತ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಹೋಗೋ ಸಂದರ್ಭವನ್ನು ಸಾಮಾನ್ಯವಾಗಿ ಆಚರಿಸಿ ಈ 12ರಲ್ಲಿ ಒಂದನ್ನು ಅತ್ಯದ್ಭುತವಾಗಿ ಆಚರಿಸ್ತಕ್ಕಂಥ ಪ್ರಸಂಗ ಅಂದರೆ ಈ ಮಕರ ರಾಶಿಗೆ. ಅದರಲ್ಲಿಯೂ ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ತಿಳಿದುಕೊಳ್ತಕ್ಕಂಥದ್ದಾದರೆ 12 ರಾಶಿಗಳಿದ್ದಾಗ ಮಕರ ರಾಶಿಗೇ ಯಾಕೆ ರವಿ ಸಂಚಾರ ಮಾಡಿದಾಗ ಇಷ್ಟು ಸಂಭ್ರಮಾಚರಣೆ ಮಾಡಬೇಕು ಅಂದರೆ ಮಕರ ರಾಶಿ ಬಂದು ಇದು ಶನಿಯ ರಾಶಿ ಅಂತ ಕರಿತೇವೆ ನಾವು ವಿಶೇಷವಾಗಿ. ಮಕರ ಮತ್ತು ಕುಂಭ 2 ಶನಿಯ ರಾಶಿಗಳು. ಮಗನ ಮನೆಗೆ ತಂದೆ ಆಗಮಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಅಂದು ದೇವತೆಗಳಿಗೆ ಹಗಲು ಆಗ್ತಕ್ಕಂತಹದ್ದು ವಿಶೇಷವಾಗಿ. ಇಂತಹ ಉತ್ತರಾಯಣ ಪರ್ವಕಾಲದಿಂದ ಎಲ್ಲ ಶುಭ ಕಾರ್ಯಗಳಿಗೆ ಒಂದು ವಿಶೇಷವಾದಂತಹ ಚಾಲನೆ ಅಂತಕ್ಕಂಥದ್ದು ಸಿಗ್ತಾ ಇದೆ. ಆ ನಿಟ್ಟಿನಲ್ಲಿ ಮಕರ ಸಂಕ್ರಮಣವನ್ನು ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಓಕೆ. ಇನ್ನು ಹಾಗೆಯೇ ಈ ಸಂದರ್ಭದಲ್ಲಿ ಸೂರ್ಯನ ಪಥ ಬದಲಾದಾಗ ನೀವು ಹೇಳಿದ್ರಿ ಒಳ್ಳೆಯ ಮುಹೂರ್ತಗಳು ಬರುತ್ತೆ, ದೇವತೆಗಳು ನಮ್ಮ ಅಂದರೆ ದೇವತೆಗಳ ದೃಷ್ಟಿ ನಮ್ಮ ಮಾನವ ಕುಲದ ಮೇಲೆ ಬೀಳಲಿ ಅನ್ನುವಂಥದ್ದು ಕಾಲದ ಬದಲಾವಣೆ ಕೂಡ, ಟೈಮ್ ಝೋನ್ ಬದಲಾವಣೆ ಆದಂಗೆ ಅದನ್ನು ಕೂಡ ಹೇಳಿದ್ರಿ. ಆದರೆ ನಮ್ಮ ಒಟ್ಟು ಬದುಕಿಗೆ, ಭೂಮಿ ಮೇಲೆ ನಮ್ಮ ಮನುಷ್ಯರ ಒಟ್ಟು ಬದುಕಿಗೆ ಈ ಸಂಕ್ರಮಣ ಅನ್ನುವಂಥದ್ದು ಬೀರುವಂಥ ಪ್ರಭಾವ ಏನು, ಯಾವ ರೀತಿಯಲ್ಲಿ? ಬಹಳ ಉತ್ತಮವಾದ ಪ್ರಶ್ನೆ. ನಮ್ಮಲ್ಲಿ ವೇದ ಸದೃಶವಾಗಿರ್ತಕ್ಕಂತಹದ್ದು ಒಂದು ವಿಷ್ಣು ಸಹಸ್ರನಾಮ ಅಂತ ಇದೆ. ವಿಷ್ಣು ಸಹಸ್ರನಾಮದ ಪಠನ ಪಾರಾಯಣದಿಂದ ಅಲ್ಲಿ ಇರತಕ್ಕಂತಹ ಸಹಸ್ರನಾಮಗಳ ಸ್ಮರಣೆಯಿಂದ ಆಗ್ತಕ್ಕಂತಹ ಲಾಭಗಳು ಲಕ್ಷಾಂತರ ಲಾಭಗಳನ್ನು ಶಾಸ್ತ್ರ ತಿಳಿಸಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ವಿಷ್ಣು ಸಹಸ್ರನಾಮದ 69ನೇ ಒಂದು ಶ್ಲೋಕ ಉಂಟು. ಆ ಚಾರ್ಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಆ ಚಾರ್ಟಲ್ಲಿ ಏನು ಹೇಳಿಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಕಾಲನೇ ಮಿನಿಯಾ ವೀರಃ ಶೌರಿಹಿ ಶೂರಜನೇಶ್ವರ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿಹ ಹರಿಹಿ ಎಂಬುದಾಗಿ ವಿಶೇಷವಾಗಿ ಕರೀತಾ ಇದ್ದಾರೆ. ಒಂದು ನಿಟ್ಟಿನಲ್ಲಿ ನಾವು ನೋಡ್ತಕ್ಕಂತಹದ್ದಾದರೆ, ನಾವು ಚಳಿಗಾಲದಲ್ಲಿ ಈಗ ನಾವೊಂದು ಹಿಂದೆ ಪ್ರಸಂಗವನ್ನು ನೋಡ್ತಾ ಇದ್ವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ನೋಡಿದಾಗ ಬೆಳಗಾವಿ ಪ್ರಾಂತದಲ್ಲಿ ಚಳಿಗಾಲದ ಅಧಿವೇಶನ ಅಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಆಯಿತು. ಇನ್ನು ರಾಷ್ಟ್ರದಲ್ಲಿಯೂ ಕೂಡ ಚಳಿಗಾಲದ ಅಧಿವೇಶನ ಅಂತ ಆಯಿತು. ಚಳಿಗಾಲದಲ್ಲಿ ಬೆಳೆದಂತಹ ಏನು ಬೆಳೆಗಳು ಉಂಟಲ್ಲ, ಆ ಬೆಳೆಗಳನ್ನು ನಾವು ಎಲ್ಲವನ್ನು ಪೈರನ್ನು ಮಾಡಿಕೊಂಡು ಅದಕ್ಕೆ ಬೆಳಿಗ್ಗೆ ಆ ಎಲ್ಲ ಧಾನ್ಯಗಳಿಗೆ ಪೂಜೆಯನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅವುಗಳನ್ನು ಸ್ವೀಕರಿಸ್ತಕ್ಕಂತಹ ಒಂದು ವಿಶೇಷ ಸಂದರ್ಭ. ಇದು ಕೇವಲ ಮನುಕುಲಕ್ಕೆ ಅಲ್ಲ, ಸಂಪೂರ್ಣ ನಮ್ಮ ದಾಸರು ಮತ್ತು ಶಾಸ್ತ್ರದಲ್ಲಿ ಹೇಳಿದಾಗೆ ತಿಳಿದುಕೊಳ್ತಕ್ಕಂಥದ್ದಾದರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಯೋನಿ ರಾಶಿ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ಪ್ರತಿಯೊಂದು 84 ಲಕ್ಷ ಯೋನಿ ಜೀವರಾಶಿಗಳು ನಮ್ಮಲ್ಲಿ ಇರತಕ್ಕಂಥದ್ದು. ಆ ಎಲ್ಲವುಗಳಿಗೂ ಕೂಡ ಈ ಚಳಿಯಿಂದ ಆಗ್ತಕ್ಕಂತಹ ಕೆಲವೊಂದಿಷ್ಟು ಅನಾನುಕೂಲತೆಗಳು, ತೊಂದರೆಗಳು, ನೀವು ಈ ಸಾಂಕ್ರಾಮಿಕಗಳನ್ನು ಕೆಲವೊಂದಿಷ್ಟು, ಅದರಲ್ಲಿ ವಿಶೇಷವಾಗಿ ಈ ತಂಪಿಗೆ ಸಂಬಂಧಪಟ್ಟ ಸಾಂಕ್ರಾಮಿಕಗಳೆಲ್ಲವೂ ಶುರುವಾಗ್ತಕ್ಕಂಥದ್ದು ಈ ಯಾವ ಚಳಿಗಾಲದಲ್ಲಿಯೇ. ಆಲ್ಮೋಸ್ಟ್ ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿಯೇ ಹೆಚ್ಚಿಗೆ ಸಮಸ್ಯೆಗಳು ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಸಂಕ್ರಮಣದಲ್ಲಿ ಕೇವಲ ಮನುಕುಲಕ್ಕೆ ಅಲ್ಲ, ರೈತರನ್ನು ನಾವು ವಿಶೇಷವಾಗಿ ಇದರಲ್ಲಿ ನೋಡಬೇಕು. ರೈತ ಸಂಬಂಧಿತವಾದಂತಹ ಪ್ರಾಣಿಗಳು ಅಂತಂದರೆ ಹಸು ಎತ್ತುಗಳನ್ನು ನೋಡಬೇಕು. ಆ ಹಸು ಎತ್ತುಗಳನ್ನು ಇಟ್ಟುಕೊಂಡು ಈ ಯಾವ ಸಂಭ್ರಮವನ್ನು ಆಚರಣೆ ಮಾಡಿ ಆ ಹಸು ಮತ್ತು ಎತ್ತುಗಳಿಗೆ ಯಾವುದೇ ವಿಧವಾದಂತಹ ಸಾಂಕ್ರಾಮಿಕ ರೋಗಗಳು, ರುಜಿನಗಳು ತಾಕಬಾರದು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅದಕ್ಕೆ ಒಂದು ವಿಶೇಷವಾಗಿ ಹರಿಹಾಯಿಸುವ ಒಂದು ಕಾರ್ಯಕ್ರಮ ಅಂತ ಕರೀತಾರೆ. ಅಂದರೆ ಬೆಚ್ಚನೆಯ ಬೆಂಕಿಯ ಕೆಲವೊಂದಿಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಅವುಗಳಿಗೆ ಚಿಹ್ನೆಗಳನ್ನು, ಮುದ್ರೆಗಳನ್ನು ಹಾಕ್ತಕ್ಕಂತಹ ಪ್ರಸಂಗಗಳು. ಯಾಕೆ ಅಂದರೆ ರೈತರೆಲ್ಲರೂ ಕೂಡ ಕೃಷಿಯನ್ನು ಆಧಾರವಾಗಿಟ್ಟುಕೊಂಡಿರ್ತಾರೆ. ಆ ಕೃಷಿ ಉತ್ಪಾದನೆ ಆಗಬೇಕು ಅಂತಂದರೆ ಈ ಹಸು ಮತ್ತು ಹಸುವಿನಿಂದ ಬಂದಿರತಕ್ಕಂತಹ ಒಂದೇನು ಹೋರಿ ಅಂತ ಕರೀತಾರೆ, ಎತ್ತು ಅಂತ ಕರೀತಾರೆ, ಅವುಗಳ ಸಹಾಯ ಸಹಕಾರ ಇದ್ದಾಗ ಮಾತ್ರ ನಾವು ಸಂಪೂರ್ಣ ಚೆನ್ನಾಗಿರೋಕ್ಕೆ ಸಾಧ್ಯ. ಆ ಹಸುಗಳ ಮೈಗಳಲ್ಲಿ ಚಳಿಗಾಲದಲ್ಲಿ ಈ ಉಣ್ಣಿ ಅಂತ ಕರೀತಾರೆ ಮತ್ತು ಕೆಲವೊಂದಿಷ್ಟು ಕ್ರಿಮಿಕೀಟಗಳು ಮೈಗೆ ಬಂದು ಅಂಟುಕೊಳ್ತಕ್ಕಂತಹ ಪ್ರಸಂಗಗಳಿರ್ತದೆ. ಆ ಯಾವ ಬೆಂಕಿಯಲ್ಲಿ
ಸ್ವಲ್ಪ ಮಾತ್ರ ಹಸುಗಳನ್ನು ಕರೆದುಕೊಂಡು ಹೋಗೋದ್ರಿಂದ ಅದರಲ್ಲಿರ್ತಕ್ಕಂತಹ ಕ್ರಿಮಿಕೀಟಗಳೆಲ್ಲವೂ ಕೂಡ ವಿಶೇಷವಾಗಿ ನಾಶ ಆಗಿ ಹೋಗ್ತಾ ಇದೆ. ಮತ್ತು ಬೇರೆ ಬೇರೆ ಜೀವ ಜಂತುಗಳಿಗೆಲ್ಲವೂ ಕೂಡ ಏನು ನಾವು ಒಂದು ಇವತ್ತಿನ ದಿವಸದಲ್ಲಿ ಹುರುಗಡ್ಲೆ ಅಂತ ಕರಿತೇವೆ, ಪುಟಾಣಿ ಅಂತ ಕರಿತೇವೆ, ಆ ಕಡಲೆಗಳನ್ನೆಲ್ಲವನ್ನು ಬೆಳೆದು ಪೈರನ್ನು ಅವುಗಳನ್ನು ಹೊಲದ ಪ್ರಾಂತದಲ್ಲಿ ಆ ಹೊಲದ ಒಂದು ಭಾಗದಲ್ಲಿ ಅದಕ್ಕೆ ಬೆಂಕಿಯ ಸ್ಪರ್ಶವನ್ನು ಮಾಡ್ತಕ್ಕಂಥ ಪ್ರಸಂಗಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಾಣ್ತೇವೆ. ಅದರಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಎಳ್ಳಿಗೆ ಈ ಹಬ್ಬಕ್ಕೆ ಒಂದು ವಿಶೇಷವಾದಂತಹ ನಂಟನ್ನು, ಶಿವನಿಗೆ ಮತ್ತು ಮಕರ ಸಂಕ್ರಮಣಕ್ಕೆ ವಿಶೇಷವಾದಂತಹ ನಂಟನ್ನು ಹೇಳ್ತಾರೆ. ತಿಲಸ್ನಾಯಿ, ತಿಲೋಧ್ವರ್ತಿ, ತಿಲಹೋಮಿ, ತಿಲೋದಕಿ, ತಿಲಭುಕ್, ತಿಲದಾತ ಚ ಷಟ್ತಿಲಾಪಾಪನಾಶನಃ ಅಂತ ಒಟ್ಟು ಎಳ್ಳಿನಿಂದ 6 ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ತಿಲಸ್ನಾಯಿ, ತಿಲೋಧ್ವರ್ತಿ ಅಂದರೆ ಈ ತಿಲವನ್ನು ಇವತ್ತಿನ ದಿವಸದಲ್ಲಿ ಮೈಗೆಲ್ಲ ನೋಡಿ, ಈ ಹಳ್ಳಿ ಪ್ರಾಂತದಲ್ಲಿ ಇರತಕ್ಕಂಥವ್ರು, ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗ್ತಕ್ಕಂಥವ್ರು, ಮನೆಯಿಂದ ಹೊರಗಡೆ ಅಡ್ಡಾಡ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಚರ್ಮಕ್ಕೆ ಸಂಬಂಧಿತವಾದಂತಹ ಕೆಲವೊಂದಿಷ್ಟು ವ್ಯತ್ಯಯಗಳನ್ನು. ಗುರುಗಳೇ, ಎಳ್ಳಿನ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಮಾತನ್ನು ಹೇಳ್ತಾ ಇದ್ದೀರಾ. ಎಳ್ಳು ಅದನ್ನು 6 ವಿಧದ ಎಳ್ಳಿನ ಉಪಯೋಗದಿಂದ 6 ಬಗೆಯಲ್ಲಿ ಅದನ್ನು ಉಪಯೋಗಿಸೋದ್ರಿಂದ ಅದರ ವಿಶೇಷತೆಗಳೇನು, ಅದರಿಂದ ಪಾಪನಾಶ ಆಗತ್ತೇನೋ, ಅಷ್ಟು ಶ್ರೇಷ್ಠನ. ಹಾಗಾದರೆ ಎಳ್ಳಿಗೂ ಈಶ್ವರನಿಗೂ ಏನು ಸಂಬಂಧ, ಸಂಕ್ರಾಂತಿಗೂ ಈಶ್ವರನಿಗೂ ಏನು ಸಂಬಂಧ, ಗವಿಗಂಗಾಧರೇಶ್ವರನ ಕುರಿತಾಗಿ ಕಟ್ಟಿಯವರು ಏನು ಹೇಳ್ತಾರೆ, ಅದೆಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ನಡೆಯುವ ವಿಶೇಷ ಪವಾಡವನ್ನು ವೀಕ್ಷಿಸೋದಕ್ಕೆ ಜನ ಕಾಯ್ತಾ ಇದ್ದಾರೆ. ಶಿವಲಿಂಗದ ಮೇಲೆ ಸೂರ್ಯ ಕಿರಣ ಸ್ಪರ್ಶಿಸೋದನ್ನು ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಸಂಜೆ 4:45ರಿಂದ ವಿಶೇಷ ಪೂಜೆ ಹಾಗೂ ಅಭಿಷೇಕಗಳು ಆರಂಭ ಆಗುತ್ತೆ. 3 ನಿಮಿಷದವರೆಗೂ ಕೂಡ ಸೂರ್ಯ ರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸಲಿದೆ. ಸಂಜೆ 6 ಗಂಟೆಯ ನಂತರ ಶಿವನ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಸಿಗತ್ತೆ. ಪೂರ್ವಾಭಿಮುಖವಾಗಿರುವಂಥ ಸ್ವಾಮಿ ಮೇಲೆ ದಿನ ಸೂರ್ಯೋದಯ ಆದ ತಕ್ಷಣ ಆ ದೇವಸ್ಥಾನದ ಮೇಲೆ ಸೂರ್ಯನ ಬೆಳಕು ಬೀಳುತ್ತೆ. ಪಶ್ಚಿಮಾಭಿಮುಖವಾಗಿದ್ದರೆ ಸೂರ್ಯ ಮುಳುಗೋವಾಗ ಸ್ವಾಮಿ ಮೇಲೆ ಸೂರ್ಯನ ಬೆಳಕು ಬೀಳುತ್ತೆ. ದಕ್ಷಿಣಾಭಿಮುಖವಾಗಿರುವಂಥ ಈ ದೇವಸ್ಥಾನದಲ್ಲಿ ದಕ್ಷಿಣಾಗಿನ ಉತ್ತರಾಗಿನ ಪುಣ್ಯ ಪರ್ವಕಾಲದಲ್ಲಿ ಸ್ವಾಮಿ ಮೇಲೆ ಸೂರ್ಯ ಪೂಜೆ ಆಗೋದು ಬಹಳ ವಿಶೇಷ. ಸೂರ್ಯಲೋಕ ಎಲ್ಲಿ, ಭೂಲೋಕ ಎಲ್ಲಿ? ಇಂತಹ ವಿಸ್ಮಯಕರವಾದ ಈ ಒಂದು ದರ್ಶನ ಬಹಳ ವಿಶೇಷವಾದದ್ದು. ತ್ರೇತಾಯುಗದ ಗೌತಮರು, ಭಾರದ್ವಾಜರು, ತ್ರೇತಾ, ದ್ವಾಪರ, ಕಲಿ 3 ಯುಗಗಳ ನಂತರ ಇವತ್ತು ನಮ್ಮ ಈ ಭಕ್ತ ಸಮೂಹಕ್ಕೆ ಒಂದು ದರ್ಶನ ಕೊಡುವಂಥ ವೈಶಿಷ್ಟ್ಯತೆ. ಪ್ರಕೃತಿ ನಮ್ಮ ಕೈಲಿಲ್ಲ, ಆದರೆ ಆ ಒಂದು ಸ್ವಾಮಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಈ ಒಳಗಡೆ ಬಂದು ಸೇರುವಂಥ ವೈಶಿಷ್ಟ್ಯತೆ. ಹೊರಗಡೆ ಒಂದು ಸೂರ್ಯಪಾನೆ ಅಂತ ಹೇಳಿ ಒಂದು ಚಕ್ರ ಇದೆ, ಅದರ ಆಪೋಸಿಟ್ನಲ್ಲಿ ಚಂದ್ರಪಾನ ಅಂತ ಒಂದು ಚಕ್ರ ಇದೆ. ಈ 2 ಚಕ್ರಗಳು ಶಿವನ ಲಾಂಛನಗಳಾಗುತ್ತೆ. ಇದಾದ ಮೇಲೆ ಒಂದು ದೊಡ್ಡ ಆರ್ಚ್ ಇದೆ ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ, ಅದನ್ನು ನಾವು ಸೂರ್ಯದ್ವಾರ ಅಂತೀವಿ. ಆ ಸೂರ್ಯದ್ವಾರದ ಮುಖಾಂತರ ಸೂರ್ಯ ಪ್ರವೇಶ ಮಾಡಿ ಒಂದು ಭಾಗದಲ್ಲಿ ಕಿಟಕಿ, ಆ ಕಿಟಕಿಯಿಂದ ಒಳಭಾಗದಲ್ಲಿ ಮತ್ತೊಂದು ಕಿಟಕಿ, ಆ ಕಿಟಕಿಯಿಂದ ಒಳಭಾಗದಲ್ಲಿ ಬಸವಣ್ಣ. ನಾವು ಸಾಮಾನ್ಯವಾಗಿ ಈಶ್ವರನ ದರ್ಶನ ಮಾಡಬೇಕಾದ್ರೆ ಬಸವಣ್ಣನ ದರ್ಶನ ಮಾಡಿ ಈಶ್ವರನ ದರ್ಶನ ಮಾಡಬೇಕು. ನಂದಿ ಶಂಕರವ್ರ ಮಧ್ಯೆ ಈಶ್ವರನಿಗೂ ಮತ್ತು ನಂದಿಗೂ ಬಹಳ ವಿಶೇಷವಾದ ಒಂದು ಸೌಭಾಗ್ಯ ಇರುತ್ತೆ. ಯಾಕೆ ಈಶ್ವರನ ಎದುರುಗಡೆನೆ ನಂದಿ ಕೂರಿಸಿರ್ತಾರೆ ಅಂದರೆ, ಲೋಕ ವಿಸ್ಮಯವಾಗಿ, ಲೋಕಕಾರಕವಾಗಿ, ಲೋಕಕ್ಷೇಮಕ್ಕಾಗಿ ಸದಾ ನಂದಿ ಹತ್ರ ಈಶ್ವರ ಮಾತಾಡ್ತಾ ಇರ್ತಾರಂತೆ. ಅದಕ್ಕೆ ಯಾವಾಗಲೂ ಈ ಶಿವನಿಗೂ ನಂದಿಗೂ ಮಧ್ಯ ಪ್ರವೇಶ ಓಡಾಡಬಾರ್ದು. ನಾವು ಗಂಡ ಹೆಂಡತಿ ಮಾತಾಡ್ತಾ ಇದ್ದಾಗ ಮಧ್ಯದಲ್ಲಿ ಮಕ್ಕಳೇ ಆಗಲಿ ಹೋದ್ರೆ ನಾವು ಕೋಪಿಸ್ಕೋತೀವಿ, ಆ ಕಡೆ ಬರಬೇಡ. ಒಳಗಡೆ ಮೂಲಮೂರ್ತಿಯ ದರ್ಶನ ವಿಶೇಷವಾಗಿದೆ. ಮೂಲಮೂರ್ತಿಯ ದರ್ಶನ ನಂತರ ಈಗ ಸೂರ್ಯ ಆ ಸ್ವಾಮಿ ಮೇಲೆ ಮಾಡುವಂಥ ಪೂಜೆ ದರ್ಶನದ ವಿಧಿ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಾ, ಆ ಈಶ್ವರನ ಲಿಂಗ ಬಿಂಬ ತಮಗೆಲ್ಲ ಕಾಣಿಸ್ತಾ ಇದೆ. ಒಂದೇ ಶಂಭು ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವನ್ಹಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ಹೃದಯಂ ವಂದೇ ಶಿವಂ ಶಂಕರಂ.
ಅಂತಹ 160 ಅಡಿ ಒಳಗಿರುವಂಥ ಪರಮೇಶ್ವರ ಸೂರ್ಯದೇವ ಈ ಮೂಲಕವಾಗಿ ಬಂದು ಹಾದು ಆ ಬಸವಣ್ಣನ ಕೊಂಬಿನ ಮಧ್ಯದಿಂದ ಶೃಂಗ ಮಧ್ಯೆ ಶಿವಂದೃಶ್ವ ಪುನರ್ಜನ್ಮಂ ನ ವಿದ್ಯತೆ. ಸಾಮಾನ್ಯವಾಗಿ ಎಲ್ಲ ಶಿವಾಲಯಗಳಿಗೆ ಹೋದಾಗ ಆ ಬಸವಣ್ಣನ ಕುಂಬನಿಗಳ ಮಧ್ಯ ಕೈಭಾಗನ ಇಟ್ಟು 2 ಬೆರಳುಗಳನ್ನ ಮಡಿಸಿ 2 ಬೆರಳುಗಳಿಂದ ಕೊಂಬನ್ನು ಇಟ್ಕೊಂಡು ಬಾಲದ ಮೇಲೆ ಒಂದು ಕೈಯನ್ನಿಟ್ಟು ನಾವು ಆ ಸ್ವಾಮಿಯನ್ನು ದರ್ಶನ ಮಾಡ್ತೀವಿ. ಬಾಲದ ಮೇಲೆ ಯಾಕೆ ಕೈ ಇಡ್ತೀವಿ ಅಂದರೆ, ಸಾಮಾನ್ಯವಾಗಿ ನಾವು ಎತ್ತುಗಳನ್ನು ಓಡಿಸ್ಬೇಕಾದ್ರೆ ಅದ್ರ ಬಾಲಕ್ಕೆ ಮುಟ್ಟ ತಕ್ಷಣ ಅದು ಅಲರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಬಸವಣ್ಣ ಯಾವಾಗಲೂ ಸ್ವಾಮಿ ವಿಷಯನೇ ಕೇಳ್ಕೊಂಡಿರ್ತಾರೆ. ಅವ್ರು ಯಾವ ಕಡೆಯೂ ಗಮನ ಕೊಡೋದಿಲ್ಲ. ನಾವು ಈಶ್ವರನ ನೋಡಬೇಕಾದಾಗ ಬಾಲದ ಮೇಲೆ ಒಂದು ಕೈ, 2 ಕೊಂಬುಗಳ ಮಧ್ಯದಲ್ಲಿ 2 ಬೆರಳು, ಇನ್ನು ಮಧ್ಯ ಇರೋ 2 ಬೆರಳನ್ನು ಮಡಚಿ ನಾವು ಈಶ್ವರನನ್ನು ಕಂಡಾಗ ಕೈಲಾಸದಲ್ಲಿ ಕಂಡಂತಹ ಪುಣ್ಯ ಸಿಗುತ್ತೆ. ಯಾರೇ ಶಿವಾಲಯಗಳಿಗೆ ಹೋದರೂ ಏವಂ ಸಂಧ್ಯಾ ಸಮಯ, ಯಾವಾಗಂದ್ರವಾಗಿ ಬೆರಳಿಟ್ಟು ನೋಡಬಾರ್ದು. ಪ್ರದೋಷ ಸಮಯ, ಸಂಧ್ಯಾ ಕಾಲದಲ್ಲಿ ಆ ಈಶ್ವರನನ್ನು ಬಸವಣ್ಣನ ಕೊಂಬನ ಮಧ್ಯದಿಂದ ದರ್ಶನ ಮಾಡಿದ್ರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರನನ್ನು ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅನ್ನೋ ಒಂದು ವಾಕ್ಯ. ಇದೇ ರೀತಿಯಾಗಿ ಇವತ್ತು ಆ ಸೂರ್ಯ ಭಗವಂತ ಸೂರ್ಯಲೋಕದಿಂದ ಗವಿಯಲ್ಲಿರೋ ಗಂಗಾಧರೇಶ್ವರನ ಪೂಜೆಗಾಗಿ ಈ ದಕ್ಷಿಣಾಯಣದ ಪಥವನ್ನು ಮುಗಿಸಿ ಉತ್ತರಾಯಣ ಪಥವನ್ನು ಪ್ರವೇಶ ಮಾಡಲಿಕ್ಕೆ ಮುಂಚೆ ಈಶ್ವರನ ದರ್ಶನ ಮಾಡಿ ತದನಂತರ ಅವರು ಉತ್ತರಾಯಣವನ್ನು ಪ್ರವೇಶ ಮಾಡ್ತಾರೆ. ನಾವು ಈಗ ಇದುವರೆಗೂ ಕೂಡ ನಮ್ಮ ಸಂಕಲ್ಪದಲ್ಲಿ ಮಮೋಪಾರ್ಥ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಏವಂ ದಕ್ಷಿಣಾಯನ ಪುಣ್ಯಕಾಲೆ ಎಂದು ಸಂಕಲ್ಪ ಮಾಡ್ತೀವಿ. ಈಗ ಸೂರ್ಯ ಬಂದು ಈಶ್ವರನ ಪೂಜೆ ಮಾಡಿದ ನಂತರ ಮಮೋಪಾರ್ಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಉತ್ತರಾಯಣ ಪುಣ್ಯಕಾಲೆ ಅನ್ನೋ ಸಂಕಲ್ಪವನ್ನು ಮಾಡ್ತೀವಿ. ಏನು ದಕ್ಷಿಣಾಯನಕ್ಕೂ ಉತ್ತರಾಯಣಕ್ಕೂ ವಿಶೇಷ? ದಕ್ಷಿಣಾಯನಗಳಲ್ಲಿ ಯಾತ್ರೆ, ದರ್ಶನ, ಪೂಜೆ, ಪುನಸ್ಕಾರ, ದಾನ, ಧರ್ಮ, ಬೆಟ್ಟಗಳ ಮೇಲಿರುವಂಥ ಶಿವಾಲಯಗಳು, ಎಲ್ಲ ದೇವರುಗಳನ್ನು ನೋಡೋದು ದಕ್ಷಿಣಾಯನದಲ್ಲಿ ನಡೆಯುವಂಥ ವಿಶೇಷವಾದ ಪೂಜೆ. ಆದರೆ ಉತ್ತರಾಯಣದಲ್ಲಿ ನಾವು ದಕ್ಷಿಣಾಯನದಲ್ಲಿ ಏನು ಪೂಜೆಗಳನ್ನು ಮಾಡಿರ್ತೀವಿ, ಏನೇನು ದಾನ ಧರ್ಮಗಳನ್ನು ಮಾಡಿರ್ತೀವಿ, ಏನೇನು ವೈಶಿಷ್ಟ್ಯತೆಗಳನ್ನು ನಾವು ಕಲ್ಪನೆ ಮಾಡಿಟ್ಟಿರ್ತೀವಿ, ಅದನ್ನೆಲ್ಲ ಉತ್ತರಾಯಣದಲ್ಲಿ ಸ್ವಾಮಿ ಪ್ರಸಾದ ಕೊಡ್ತಾರಂತೆ. ಏನಪ್ಪ, ನಾನು ಹೋದ ತಿಂಗಳು ಮಾರ್ಚ್ನಲ್ಲಿ ಹೋಗಿದ್ದೆ, ದೇವ್ರ ದರ್ಶನ ಮಾಡಿದೆ. ಯಾರೋ ಹೇಳಿದ್ರು ಕಾಶಿಗೆ ಹೋಗಿ ಗಂಗಾ ನದಿಗೆ ಸ್ನಾನ ಮಾಡ್ಕೊಂಬನ್ನಿ ಅಂತ. ಹೋಗಿ ಪೂಜೆ ಮಾಡ್ಕೊಂಬಂದೆ, ಗಂಗಾ ನದಿಗೆ ಸ್ನಾನ ಮಾಡಿದೆ, ವಿಶ್ವನಾಥನ ದರ್ಶನ ಮಾಡಿದೆ. ಆದರೂ ಒಳ್ಳೇದಾಗಲಿಲ್ವಲ್ಲ ಅಂದರೆ. ಸೂರ್ಯಾಭಿಷೇಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ಇವತ್ತು ಅದೆಷ್ಟೋ ಭಕ್ತರು ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಯಾಕಂದರೆ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಅಂತಹ ಒಂದು ವಿಶೇಷ ಪವಾಡ ನಡೆಯುತ್ತೆ. ಶಿವಲಿಂಗದ ಮೇಲೆ ಸೂರ್ಯಕಿರಣ ಸ್ಪರ್ಶಕ್ಕೆ ಗವಿ ಗಂಗಾಧರೇಶ್ವರ ದೇಗುಲ ಸಾಕ್ಷಿಯಾಗುತ್ತೆ. ಆ ಕೌತುಕ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಗಣ ಕಾಯ್ತಾ ಇದ್ದಾರೆ. ಸಂಜೆ 4:45ರಿಂದ ವಿಶೇಷ ಪೂಜೆ ಹಾಗೂ ಅಭಿಷೇಕ ಆರಂಭ ಆಗಿದೆ. 3 ನಿಮಿಷದವರೆಗೂ ಕೂಡ ಸೂರ್ಯರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸುತ್ತೆ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಲಿಂಗಕ್ಕೆ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಂತೇಳಿ ನಮ್ಮೊಂದಿಗೆ ಆಧ್ಯಾತ್ಮಿಕ ಚಿಂತಕರಿದ್ದಾರೆ. ಗುರುಗಳೇ, ಈಗ ಗಮನಿಸ್ತಾ ಇದ್ದೀವಿ, ಇದೊಂದು ಪವಾಡನೆ. ಯಾರು ನೋಡಿ, ವರ್ಷದ ಇದೇ ದಿನ ಇಂಥದೇ ಸಮಯದಲ್ಲಿ ಲಿಂಗವನ್ನು ಸೂರ್ಯ ರಶ್ಮಿಯನ್ನು ಸ್ಪರ್ಶಿಸುತ್ತೆ ಅನ್ನೋದು ಒಂದು ಪವಾಡವೇ. ಅದು ಹೇಗೆ ಸಾಧ್ಯ ಅಂತೇಳಿ. ಫಣಿಗಣವರಭೂಷಃ ಪಾರ್ವತೀ ಶ್ಲಾಘ್ಯವೇಷಃ ಖಲಜನಕೃತರೋಷಃ ಖಂಡಿತಾತ್ಮೀಯ ದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯದೀಶಃ ಪರಿಋತಭವಪಾಶಃ ಪಾತು ಮಾಂ ಪಾರ್ವತೀಶಃ ಅಂತ. ಇಲ್ಲಿ 3 ನಾವು ಸರಿಯಾಗಿ ಚಿಂತನೆ ಮಾಡಬೇಕು. ಒಂದು, ಉತ್ತರಾಯಣ ಪರ್ವಕಾಲದ ಮಕರ ಸಂಕ್ರಮಣ ದಿನದಂದೇ ಸ್ಪರ್ಶಿಸುವ ವಿಶೇಷತೆ. ಎರಡನೇದಾಗಿ, ಈ ಸಂದರ್ಭದಲ್ಲಿ ಸಂಧ್ಯಾಕಾಲದಲ್ಲಿ ಬೆಳಗಿಂದ ಬೇಕಾದಷ್ಟು ಸಮಯ ಉಂಟಲ್ಲ, ಸೂರ್ಯೋದಯ ಆದಾಗಿಂದ ಸಂಧ್ಯಾಕಾಲದಲ್ಲಿ ಸಾಯಂಕಾಲದಲ್ಲಿ ಸ್ಪರ್ಶ ಮಾಡ್ತಕ್ಕಂಥದ್ದು.
ಮೂರನೇದಾಗಿ ಶಿವನನ್ನೇ ಯಾಕೆ ಸ್ಪರ್ಶಿಸಬೇಕು? ಬೇಕಾದಷ್ಟು ಜನ ದೇವತೆಗಳು, ಬೇಕಾದಷ್ಟು ದೇವಸ್ಥಾನಗಳು ಉಂಟಲ್ಲ, ಹಾಗಿರುವಾಗ ಶಿವನನ್ನೇ ಯಾಕೆ ಸ್ಪರ್ಶಿಸಬೇಕು? ಅದಲ್ಲದೇನೆ ಭಾರತದಾದ್ಯಂತ ನಮಗೆ ಗೊತ್ತಿರುವ ಹಾಗೆ ಹಲವಾರು ದೇವಸ್ಥಾನಗಳಲ್ಲಿ, ನೂರಾರು ದೇವಸ್ಥಾನಗಳಲ್ಲಿ ಸೂರ್ಯ ರಶ್ಮಿಯು ಆ ದೇವತೆಯನ್ನು, ಆ ಭಗವತ್ ಪ್ರತಿಮೆಯನ್ನು ಸ್ಪರ್ಶಿಸ್ತಕ್ಕಂತಹ ಒಂದು ಪ್ರಸಂಗಗಳಿದೆ. ಅದರಲ್ಲಿ ಬೆಂಗಳೂರಿನ ಗವಿಗಂಗಾಧರ ದೇವಸ್ಥಾನವೇ ಯಾಕೆ ವೈಶಿಷ್ಟ್ಯತೆಯನ್ನು ಹೊಂದಿದೆ, ಇದನ್ನು ಮಾತ್ರ ನಾವು ಯಾಕೆ ವಿಶೇಷವಾಗಿ ಪರಿಗಣಿಸ್ತೇವೆ ಅಂತ ವಿಚಾರ ಮಾಡಿದಾಗ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದೇನು ಅಂತಂದರೆ, ಮನೆಯಲ್ಲಿ ಯಾರಿಗಾದರೂ ಕೂಡ ಒಂದು ವಿಶೇಷ ಅಧಿಕಾರ ಸಿಕ್ಕರೆ, ಒಂದು ಚುನಾವಣೆ ನಡೆದು ಅದರಲ್ಲಿ ಗೆದ್ದರೆ ಅವರ ಹಿರಿಯರನ್ನು, ಅವರ ಮೇಲಾಧಿಕಾರಿಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಅವರಿಂದ ಅಧಿಕಾರ ಸ್ವೀಕಾರ ಮಾಡ್ತಕ್ಕಂತಹ ಒಂದು ವಾಡಿಕೆಯನ್ನು ನೋಡ್ತೇವೆ ನಾವು. ವಿಶೇಷವಾಗಿ ಅಧಿಕಾರದ ಇದರಲ್ಲಿ ಚುನಾಯಿತರಾಗಿರ್ತಾರೆ, ಒಂದು ವಿಶೇಷವಾದಂತಹ ನಾಮಿನೇಷನ್ ಆಗಬೇಕು. ಅದಾದ ನಂತರದಲ್ಲಿ ಏನು ಅಂತಂದರೆ, ನಾನು ಚುನಾಯಿತನಾಗಿದ್ದೇನೆ, ನನಗೆ ಮಂತ್ರಿ ಪದವಿಯನ್ನು ಕೊಡ್ತಿದ್ದಾರೆ, ಮತ್ತೊಂದು ಮುಗಿದೊಂದು, ಹೀಗೆ ಇನ್ನೂ ಅನೇಕಗಳು. ಆರಕ್ಷಕರಲ್ಲಿ ವಿಚಾರ ಮಾಡ್ತಕ್ಕಂಥದ್ದಾದರೆ, ಒಬ್ಬ ದೊಡ್ಡ ಆರಕ್ಷಕ ವ್ಯಕ್ತಿ ಒಂದು ಆ ಹುದ್ದೆಯನ್ನು ಅಲಂಕಾರ ಮಾಡಬೇಕಾದ್ರೆ ಆ ಹಿರಿಯ ಅಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಬರ್ತಕ್ಕಂಥ ಒಂದು ಕ್ರಮವನ್ನು ನಾವಿಲ್ಲಿ ಕಾಣ್ತೇವೆ. ಆ ನಿಟ್ಟಿನಲ್ಲಿ ಈ ಸೂರ್ಯನಿಂದ ಆದಿಯಾಗಿ ಏನು ನವಗ್ರಹ ದೇವತೆಗಳೆಲ್ಲರೂ ಇದ್ದಾರೋ, ಶನಿಯ ಪರ್ಯಂತರವಾಗಿ 7 ಜನ, ರಾಹುಕೇತುವನ್ನು ಸೇರಿಸಿ 9 ಜನರು, ಈ ಎಲ್ಲರೂ ಕೂಡ ರಿಪೋರ್ಟ್ ಮಾಡಬೇಕಾಗಿದ್ದು ಯಾರಿಗೆ ಅಂತಂದರೆ ಅದು ಶಿವನಿಗೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಅದನ್ನೇ ಇಲ್ಲಿವರೆಗೂ ಹೇಳ್ತಾ ಇದ್ದಿದ್ದು, ಫಣಿಗಣವರ ಭೂಷಃ ಪಾರ್ವತಿ ಶ್ಲಾಘ್ಯವೇಷಃ ಖಲಜನ ಕೃತರೋಷಃ ಖಂಡಿತಾತ್ಮೀಯ ದೋಷಃ ಸದರುಣಗಿರಿವಾಸಃ ಶಕ್ರ ಸೂರ್ಯಾದ್ಯದೀಶಃ ಅಂತ. ಈ 9 ಆದಿತ್ಯಾದಿ ನವಗ್ರಹ ದೇವತೆಗಳು ಫಸ್ಟ್ ಇಮಿಡಿಯೇಟ್ ರಿಪೋರ್ಟ್ ಮಾಡಬೇಕಾಗಿರೋದು ಸೂರ್ಯನಿಗೆ, ಶಿವನಿಗೆ. ಆ ನಿಟ್ಟಿನಲ್ಲಿ ಈ ಪ್ರತಿ ತಿಂಗಳಲ್ಲಿಯೂ ಸಂಕ್ರಮಣಗಳನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಸೂರ್ಯ ಏನಿದ್ದಾನೆ, ಈ ಉತ್ತರಾಯಣಕ್ಕೆ ಬಂದಾಗ ಅಲ್ಲಿ ಪಥಸಂಚಲನ ಮಾಡುವಾಗ ಆ ಯಾವ ಶಿವನ ಅನುಮತಿಯ ಆಶೀರ್ವಾದ, ಪರ್ಮಿಷನ್ ಆ್ಯಂಡ್ ಬ್ಲೆಸ್ಸಿಂಗ್ ಅಂತ ಕರಿತೇವೆ, ಅದನ್ನು ತೆಗೆದುಕೊಳ್ತಕ್ಕಂಥದ್ದು ಅವನಿಗೆ ಒಳಿತು. ಆ ನಿಟ್ಟಿನಲ್ಲಿ ಇಂದಿನ ದಿನವೇ ಮಕರ ಸಂಕ್ರಮಣ ಅಂದರೆ, ನಾವು ಇಲ್ಲಿವರೆಗೂ ನಿಮಗೆ ಹೇಳಿದ್ದೇವೆ ಏನು ಅಂದರೆ, ದೇವತೆಗಳಿಗೆ ರಾತ್ರಿಯನ್ನು ಕಳೆದುಕೊಂಡು ಬೆಳಗಿನ ಜಾವ ಪ್ರಾರಂಭ ಆಗ್ತಾ ಇದೆ ಅಂತ. ಅಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲ ವಂದನೆ, ಮೊಟ್ಟ ಮೊದಲ ನಮಸ್ಕಾರ ಯಾರಿಗೆ? ಸೂರ್ಯನದು ಅಂದರೆ ಅದು ಶಿವನಿಗೆ. ಅದರಲ್ಲಿ 2 ನೋಡ್ಬೇಕು ನಾವು, ಸೂರ್ಯ ನಮಸ್ಕಾರ ಅಂತ ಒಂದು, ಸೂರ್ಯ ಅಭಿಷೇಕ ಅಂತ ಒಂದು. ಈ ಒಂದೊಂದು ಅವ್ರ ಕೈಲಾದದ್ದನ್ನು ಅವ್ರು ಮಾಡಬೇಕು. ಆ ನಿಟ್ಟಿನಲ್ಲಿ ಸೂರ್ಯ ರಶ್ಮಿಗಳಿಂದ ಅವರಿಗೆ ಅಭಿಷೇಕ ಮಾಡೋದು. ಯಾಕೆ ಇಲ್ಲಿ ಅಭಿಷೇಕ ಮಾಡಬೇಕು ಶಿವನಿಗೆ ಅಂತ ನೋಡಿದಾಗ ನಾವು ಹೇಳ್ತಾ ಇದ್ದೇವೆ ಏನಂದರೆ, ಅಲಂಕಾರ ಪ್ರಿಯೋ ವಿಷ್ಣು ಅಂತ. ವಿಷ್ಣು ಈಗ ತಾನೇ ನಾವು ನೋಡಿದ್ದೇವೆ ಕೆಲವು ದಿನಗಳ ಹಿಂದೆ, ಏನು ಅಂದರೆ ವೈಕುಂಠ ಏಕಾದಶಿ ಅಂತ ಆಯಿತು. ಅಲ್ಲಿ ನೋಡಬೇಕಾದ್ರೆ ಏನಿರ್ತದಪ್ಪ ವೈಕುಂಠ ಏಕಾದಶಿಯಲ್ಲಿ, ಯಾವ ದೇವತೆಯ ದರ್ಶನ ಮಾಡ್ತೇವೆ ಅಂತ ನೋಡಿದಾಗ ವಿಷ್ಣುವಿನ ದರ್ಶನವನ್ನು ಮಾಡ್ತೇವೆ. ವಿಷ್ಣು ಸ್ವರೂಪಿಯಾದಂತಹ ಶ್ರೀನಿವಾಸನ ದರ್ಶನ ಮಾಡ್ತಕ್ಕಂಥದ್ದು ನಾವೆಲ್ಲ ಕಡೆಯಲ್ಲೂ ಕೂಡ ಪ್ರಸಂಗವನ್ನು ಕಾಣ್ತೇವೆ. ಅಲ್ಲಿ ಏನಾಗಿರ್ತದೆ, ಇಲ್ಲಿ ನೋಡಿ ನೀವು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡ್ತಾ ಸೂರ್ಯ ರಶ್ಮಿಯಲ್ಲಿ ಸ್ಪರ್ಶ ಮಾಡ್ತಿರ್ತಕ್ಕಂಥದ್ದನ್ನು ತೋರಿಸ್ತಾರೆ. ಆದರೆ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಅಲಂಕಾರ ಮಾಡಿರತಕ್ಕಂತಹ ವಿಷ್ಣು ಸ್ವರೂಪಿಯಾದ ಶ್ರೀನಿವಾಸನ ದರ್ಶನವನ್ನು ಮಾಡ್ತೇವೆ. ಕಾರಣ ಏನು ಅಂತಂದರೆ, ಅವನು ಅಲಂಕಾರ ಪ್ರಿಯನಾಗಿದ್ದಾನೆ, ವಿಷ್ಣು ಸ್ವರೂಪಿಯಾದಂತಹ ಶ್ರೀನಿವಾಸ. ಆದರೆ ಇಲ್ಲಿ ಶಿವ ಏನಾಗಿದ್ದಾನೆ ಅಂತಂದರೆ, ವಿಶೇಷವಾಗಿ ಅಭಿಷೇಕ ಪ್ರಿಯೋ ಶಿವ ಅಂತ. ಸಮುದ್ರ ಮಥನ ಕಾಲದಲ್ಲಿ ಅಲ್ಲಿ ಬಂದಿರತಕ್ಕಂತಹ ಎಲ್ಲ ಒಂದೊಂದು ಪದಾರ್ಥಗಳನ್ನು ಒಬ್ಬೊಬ್ಬರು ಹಂಚಿಕೊಳ್ಳುವಾಗ ಅಲ್ಲಿ ಬಂದಿರತಕ್ಕಂತಹ ಯತ್ಕಿಂಚಿತ್ ವಿಷವನ್ನು ಶಿವಪಾನ ಮಾಡಿ ಆ ಶಿವನಿಗೆ ತೊಂದರೆ ಆದಾಗ ಸಾಕ್ಷಾತ್ ಭಾಗೀರಥಿ ದೇವಿಯನ್ನೇ ಶಿವನ ಜಡೆಯಲ್ಲಿ, ಜಠರದಲ್ಲಿ ತಂದು ಸನ್ನಿಹಿತರಾಗುವುದಕ್ಕೆ ಪ್ರಾರ್ಥನೆ ಮಾಡ್ತಾರೆ. ನಮಗೆ ಸಂಕಟ ಆದರೆ 2 ಕಡೆ ಆಗುತ್ತೆ, ತಲೆ ಬಿಸಿ ಆಗುತ್ತೆ, ಇನ್ನೊಂದು ಹೊಟ್ಟೆ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ಶಿವನ ಜಠರದಲ್ಲಿ, ಶಿವನ ತಲೆಯ ಮೇಲ್ಭಾಗದಲ್ಲಿ ಭಾಗೀರಥಿಯನ್ನು ತಂದು ಕೂಡಿಸ್ತಾರೆ. ಕೂಡಿಸಿ ಯಾವಾಗಲೂ ಕೂಡ ಅವನು ತಂಪಾಗಿರಲಿ ಅಂತ ಅಭಿಷೇಕ ಕೂಡ ನಡೀತಾ ಇರ್ತದೆ. ಆ ನಿಟ್ಟಿನಲ್ಲಿ ಸೂರ್ಯನಿಂದ ರಶ್ಮಿಯ ಅಭಿಷೇಕ ಅಂತಕ್ಕಂಥದ್ದು ಈ ಪ್ರಸಂಗದಲ್ಲಿ ಆಗ್ತಾ ಇದೆ, ಅದು ಶಿವನಿಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ವಿಶಿಷ್ಟವಾದಂತಹ ವಿದ್ಯಮಾನಕ್ಕೆ ಸಾಕ್ಷ್ಯ ಆಗುತ್ತೆ ಈ ಒಂದು ಗವಿಗಂಗಾಧರ ದೇವಸ್ಥಾನ. ನೋಡಿ, ಅಲ್ಲಿ ಒಂದು ಕಡೆ ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ವಿ, ಮೋಡ ಕವಿದ ವಾತಾವರಣ ಇದೆ. ಮೋಡ ಕವಿದ ವಾತಾವರಣ ಇದೆ. ಇವತ್ತು ಬೆಳಗ್ಗೆಯೂ ಕೂಡ ಮೋಡ ಕವಿದ ವಾತಾವರಣ ಇತ್ತು. ನೋಡೋಣ, ನೀನು ಕೆಲವೇ ಕ್ಷಣಗಳಲ್ಲಿ ಸೂರ್ಯ ರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸುತ್ತೆ. ನೋಡಿ, ಅಲ್ಲಿ ಸೂರ್ಯನ ಬೆಳಕು, ಅಲ್ಲಿ ನಂದಿ ಇದೆ ಮುಂದೆಗಡೆ, ತುಂಬ ಜನಕ್ಕೆ ಅದು ಗೊತ್ತಿಲ್ಲ.
ಆ ನಂದಿಯ ಕೊಂಬುಗಳ ನಡುವೆನೇ ಅದರ ಕಮಾನಿನ ಮೂಲಕನೇ ಅದು ಹಾದು ಹೋಗೋದು. ಯಾಕೆ ಅದು ಅಂದರೆ ಈ ಒಂದು ಏಕಶಿಲೆಯಲ್ಲಿ ನಿರ್ಮಾಣಗೊಂಡಿರುವಂಥ ದೇವಸ್ಥಾನ ಇದು. ಬಹಳ ಪುರಾತನ, ಬಹಳ ಒಂದು 16ನೇ ಶತಮಾನದಲ್ಲಿ ದೇವಸ್ಥಾನದ ಪ್ರಾಂಗಣ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಇತಿಹಾಸ, ಬಹಳಷ್ಟು ವಿಶೇಷತೆಗಳನ್ನು ಹೊಂದಿರುವಂಥ ದೇವಸ್ಥಾನ. ಆ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ನೀವು ನಂದಿ ಅಂತ ಮಾತ್ರ ಹೇಳ್ತಾ ಇದ್ದೀರಿ. ಎಷ್ಟೋ ಜನರಿಗೆ ಬೆಂಗಳೂರಿಗೆ ಬಂದವರಿಗೆ, ಅಲ್ಲಿ ದೇವಸ್ಥಾನಕ್ಕೆ ಹೋದವರಿಗೆ ಅದು ಅಲ್ಲಿ ಪ್ರಸಂಗ ಗೊತ್ತಾಗಬಹುದು. ಆದರೆ ಎಷ್ಟೋ ಜನ ಬಂದು ನೋಡದೇ ಇರೋರಿಗೆ ನಾವು ಅರ್ಥ ಮಾಡಿಸ್ತಕ್ಕಂಥದ್ದಾದರೆ, ಮೊದಲೇದಾಗಿ ಈ ದೇವಸ್ಥಾನ ಇರತಕ್ಕಂತಹದ್ದು ಸಹಜವಾದ ಕಟ್ಟಡದ ಪ್ರಾಂಗಣದಿಂದ 124 ಅಡಿ ಒಳಭಾಗದಲ್ಲಿ ಗವಿಯ ಒಳಗಡೆ ಇರತಕ್ಕಂತಹ ದೇವಸ್ಥಾನ ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಗವಿ ಗಂಗಾಧರೇಶ್ವರ ಆ ಕಾರಣದಿಂದಾಗಿ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಹೆಸರು ಇರುವ ಹಾಗೆ ಗವಿಯಲ್ಲಿ ಇರತಕ್ಕಂತಹ ಗಂಗಾಧರ ನಾಮಕನಾದಂತಹ ಒಡೆಯ, ಅವನೇ ಈಶ್ವರ. ಆ ಕಾರಣದಿಂದಾಗಿ ಗವಿ ಗಂಗಾಧರೇಶ್ವರ ಅಂತ ಇದಕ್ಕೆ ಕರೀತಾರೆ. ಆ ಗವಿ ಹೇಗಿದೆ ಅಂದರೆ, ಗವಿ ಅಂದ ತಕ್ಷಣ ನಿಮ್ಗೆಲ್ರಿಗೂ ಅರ್ಥ ಆಗಿರ್ತದೆ. ಗವಿ ಅಂದರೆ ಹೋಗ್ತಾ ಹೋಗ್ತಾ ಕೆಳಗಡೆ ಹೋಗುತ್ತೆ, ಡೀಪ್ ಆಗ್ತಾ ಹೋಗುತ್ತೆ, ಒಳಗಡೆ ಆಳವಾಗಿ ಇರ್ತದೆ. ಅಲ್ಲಿ ಒಂದು ವಿಶೇಷವಾದ ಸುರಂಗ ಇದೆ. ಸುರಂಗ ಅದು ಕಾಶಿಗೆ ಅದು ಕನೆಕ್ಟಿವಿಟಿ ಇದೆ ಅಂತೇಳಿ, ಕಾಶಿವರೆಗೂ ಕೂಡ ಸುರಂಗ ಹೋಗುತ್ತೆ ಅಂತ ಹೇಳ್ತಾರೆ. ಈ ಹಿಂದೆ ಯಾರೋ ಇಬ್ರು ಹೋಗಿದ್ರು, ಅದು ವಾಪಸ್ ಬರಲಿಲ್ಲ. ಹೌದದು ಸತ್ಯನಾ? ಅದು ನೋಡಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಗವಿಗಂಗಾಧರೇಶ್ವರನ್ನ ಉಪಾಸನೆ ಮಾಡ್ತಕ್ಕಂತಹ ಹಲವಾರು ಋಷಿಗಳಿದ್ರು. ಆ ಹಲವಾರು ಋಷಿಗಳಲ್ಲಿ ಅಗಸ್ತ್ಯ ಋಷಿಗಳ ಬಗ್ಗೆನೂ ಕೂಡ ಹೇಳಲ್ಪಡ್ತದೆ. ಅಲ್ಲಿ ಒಂದು ಪುರಾಣದ ಹಿನ್ನೆಲೆ ಇರತಕ್ಕಂಥದ್ದು ಹೇಗೆ ಅಂತಂದರೆ, ಈಗ ನಾವು ಬೆಳಕಿನ ಕಿರಣಗಳು ಎಷ್ಟು ವೇಗವಾಗಿ ಪ್ರವಹಿಸ್ತದೆ ಅಂತಂತ ನಾವು ನೋಡ್ತೇವೋ, ಆ ಜ್ಞಾನಿಗಳು ಋಷಿ ಮುನಿಗಳು ಒಂದು ಕಾಲದ ಪೂಜೆಯನ್ನು ಕಾಶಿಯಲ್ಲಿ ಮಾಡಿ ಇನ್ನೊಂದು ಕಾಲದ ಪೂಜೆಯನ್ನು ಗವಿಗಂಗಾಧರೇಶ್ವರನಿಗೆ ಮಾಡ್ತಿದ್ರು ಅಂತಕ್ಕಂತಹ ಒಂದು ವಿಶೇಷವಾದ ಇತಿಹಾಸ ಇರತಕ್ಕಂಥದ್ದು. ಆದರೆ ಎಲ್ಲ ಮಾರ್ಗಗಳು, ಕಾಲ್ನಡಿಗೆಗಳು, ಪಾದಯಾತ್ರೆಗಳು, ಬೆಟ್ಟವನ್ನು ಏರುವುದು ಅಂತಕ್ಕಂಥದ್ದು ಎಲ್ಲ ಮನುಷ್ಯರಿಗೂ ಸುಲಭ ಸಾಧ್ಯವಾದದ್ದಲ್ಲ ಯಾವುದೇ ಕಾರಣಕ್ಕೂ ಕೂಡ. ತಿರುಪತಿಯ ತಿಮ್ಮಪ್ಪನ ಬೆಟ್ಟವನ್ನು ನಾವು ನೋಡ್ತೇವೆ, ಸಪ್ತಗಿರಿ ವಾಸ ಅಂತ ಕರಿತೇವೆ. ಹೋದವರೆಲ್ಲ ಬೆಟ್ಟ ಹತ್ಕೊಂಡು ಹೋಗೋಕ್ಕಾಗುತ್ತೆಯೇ? ಆಗೋದಿಲ್ಲ. ಹೋದವರಲ್ಲಿ 1%, 2%, ಮ್ಯಾಕ್ಸಿಮಮ್ 5 to 10% ಜನ ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಅದು ಉಳಿದವರೆಲ್ಲ ಹೋಗ್ತಕ್ಕಂಥ ಮಾರ್ಗಗಳೇ ಬೇರೆ. ಹಾಗೆ ಮಾರ್ಗಗಳು ಹಲವಾರು ನಮ್ಮಲ್ಲಿ ಇದೆ. ಅದನ್ನು ಎಲ್ಲರೂ ಕೂಡ ಅನುಸರಿಸಲಿಕ್ಕೆ ಸುಲಭ ಸಾಧ್ಯವಾಗದೇ ಇರತಕ್ಕಂಥ ಪ್ರಸಂಗಗಳನ್ನು ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ಇಲ್ಲಿ 124 ಅಡಿ, ಅಂದಾಜಾಗಿ 124 ಅಡಿ ಒಳಗಡೆ ಇರತಕ್ಕಂತಹ ಶಿವನನ್ನು ಸ್ಪರ್ಶಿಸೋದಕ್ಕೆ ಕನಿಷ್ಠ ಪಕ್ಷ 5 ದ್ವಾರಗಳಿದೆ. ನೀವೇನು ಹೇಳ್ತಾ ಇದ್ದೀರಿ ನಂದಿಯ ಕೊಂಬಿನ ಮಧ್ಯದಿಂದ ಹೋಗುತ್ತೆ ಅಂತ, ಅಷ್ಟೇ ಅಲ್ಲ. ಮೊದಲೇದಾಗಿ ಬರ್ತಕ್ಕಂಥದ್ದು ಸೂರ್ಯದ್ವಾರ ಅಂತ. ಅತಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹೊರಗಡೆ ಇರತಕ್ಕಂತಹ ಒಂದು ಯಾವ ಶಿವನ ಆಯುಧಗಳು, ಶಿವನ ಚಿಹ್ನೆಗಳು ಅಂತ ಏನೋ ಒಂದು ಸೂರ್ಯ ಚಂದ್ರರ ನಿಮಿತ್ತವಾಗಿ ಇರತಕ್ಕಂತಹ 2 ಸ್ತೂಪಗಳು ಅಂತ ಇರತಕ್ಕಂಥದ್ದು, ಕಲ್ಲಿನ ಆಕಾರದಲ್ಲಿ ಇರತಕ್ಕಂತಹ ವಿಶೇಷವಾದ 2 ಸ್ತೂಪಗಳು. ಅಲ್ಲಿಂದ ಅದರ ಹೊರಗಡೆ ಇರತಕ್ಕಂತಹ ಸೂರ್ಯದ್ವಾರದಿಂದ ಗವಿಯನ್ನು ಪ್ರವೇಶ ಮಾಡಿ, ಅದು 2ನೇ ದ್ವಾರವನ್ನು ಪ್ರವೇಶ ಮಾಡಿ, ಅಲ್ಲಿಂದ 3 ಮತ್ತು 4ನೇ ದ್ವಾರಗಳಿಂದ ಹಾಯ್ದು ಒಳಗಡೆ ಹೋಗಿ ತದನಂತರದಲ್ಲಿ ನಂದಿಯ ಸ್ಪರ್ಶ ಮಾಡ್ತದೆ. ಮೊದಲಿಗೆ ಯಾವಾಗಲೂ ಹೇಗಿದೆ ಕ್ರಮ ಅಂತಂದರೆ, ಇವಾಗೆಲ್ಲರೂ ಹೇಳ್ತಾರೆ ಧರ್ಮ ಒಪ್ಪಲ್ಲ, ಧರ್ಮ ಆಗಲ್ಲ ಅಂತ. ಎಲ್ಲವೂ ಧರ್ಮದಿಂದ ಕದ್ದೇ ಇವರೆಲ್ಲರೂ ವ್ಯವಸ್ಥೆ ಮಾಡ್ತಾ ಇರೋದು. ಯಾರಿಗೆ ಒಬ್ಬ ಪರ್ಸನಲ್ ಸೆಕ್ರೆಟರಿ ಅಂತಿದ್ದಾನೆ, ಯಾರಿಗೆ ಒಬ್ಬ ಬಾಡಿಗಾರ್ಡ್ ಅಂತ ಕೊಡ್ತೀರಿ, ಗನ್ಮ್ಯಾನ್ ಅಂತ ಕೊಡ್ತೀರಿ. ಇದೆಲ್ಲ ದೇವತೆಗಳಿಗೆ ಶಾಸ್ತ್ರದಲ್ಲಿ ಮೊದಲೇ ಹೇಳಿದ್ದೇವೆ ನಾವು. ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಮತ್ತು ಪ್ರಧಾನ ದೇವತೆ ಅಂತ ಹೀಗೆಲ್ಲ ಕರಿತೇವೆ. ಆ ನಿಟ್ಟಿನಲ್ಲಿ ಇವನು ಸೂರ್ಯ ಬಂದು ನಂದಿಯ ಪರ್ಮಿಷನ್ ತೆಗೆದುಕೊಳ್ಬೇಕ್ರಿ. ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡುವವನಾಗಿದ್ದರೂ ಕೂಡ ಆ ನಂದಿಯ ಪರ್ಮಿಷನನ್ನು ತೆಗೆದುಕೊಂಡು ಮೊದಲಿಗೆ ನಂದಿಯನ್ನು ಸ್ಪರ್ಶ ಮಾಡಿ, ಆ ನಂದಿಯ ಕೊಂಬುಗಳ ಮಧ್ಯಭಾಗದಿಂದ ಯಾವ ಆ ಗವಿಗಂಗಾಧರೇಶ್ವರನನ್ನು ನೀವು ಹೇಳ್ತಾ ಇದ್ದೀರಿ ತುಂಬ ವಿಶೇಷವಾಗಿ ಏಕಶಿಲಾ ಶಿಲೆಯಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ ಅಂತ. ಆ ನಿಟ್ಟಿನಲ್ಲಿ ಆ ದೇವಸ್ಥಾನವನ್ನು ನೋಡಿದವರಿಗೆ ಗೊತ್ತಿದ್ದೇ ಇದೆ, ನೋಡಿದವರಿಗೆ ಅರ್ಥ ಆಗೋ ಥರ ಹೇಳ್ತಕ್ಕಂಥದ್ದಾದರೆ, ಆ ಹೊರಗಡೆ ಏನೋ ದೇವಸ್ಥಾನವನ್ನು ನಾವು ಪ್ರವೇಶ ಮಾಡ್ತೇವೆ, ಎಲ್ಲಿಂದ ಕಲ್ಲಿನ ಭಾಗ ಶುರುವಾಗ್ತಾ ಇದೆ ಕೆಳಗಡೆ, ಅಲ್ಲಿಂದ ನಂದಿಯ ಕಲ್ಲು ಮತ್ತು ಶಿವ ಇರತಕ್ಕಂತಹ ಅಖಂಡವಾದಂತಹ ಅದು ಏಕಶಿಲಾ ಆಗಿರ್ತದೆ. ಅಲ್ಲಿರ್ತಕ್ಕಂತಹ ಅಲ್ಲಿಂದ ಮುಂದೆ 2 ದ್ವಾರಗಳಿದೆ. ನಂದಿ ಆದ ನಂತರದಲ್ಲಿ ಶಿವನನ್ನು ಸ್ಪರ್ಶ ಮಾಡೋದಕ್ಕೆ ಮಧ್ಯದಲ್ಲಿ 2 ಬಾಗಿಲುಗಳು, 2 ಚೌಕಟ್ಟುಗಳು ಬರ್ತದೆ, ಬಾಗಿಲಿನ ಚೌಕಟ್ಟುಗಳು. ಆ ಗರ್ಭಗುಡಿಯ ಒಂದು ದ್ವಾರ ಅಂತ ಕರಿತೇವೆ. ಅದಾದ ನಂತರದಲ್ಲಿ ಇನ್ನೊಂದು ದ್ವಾರ ಇದೆ. ಮೊದಲೇದಾಗಿ ಒಂದು ದ್ವಾರ, ಅದಾದಮೇಲೆ ಗರ್ಭಗುಡಿಯ ದ್ವಾರ. ಆ 2 ದ್ವಾರಗಳನ್ನು ದಾಟಿ ಆ ಯಾವ ಸೂರ್ಯ ಆ ಶಿವನನ್ನು ಸ್ಪರ್ಶ ಮಾಡ್ತಾ ಇದ್ದಾನೆ. ಕಾರಣ ಏನು, ಶಾಸ್ತ್ರೀಯ ಹಿನ್ನೆಲೆ ಏನಿದಕ್ಕೆ ಅಂತಂದರೆ,
ಮಂತ್ರಾಧೀನಂತೂ ದೇವಸ್ಯಾತ್ ಗ್ರಹಾಧೀನಂತೂ ಮಾನುಷ್ಯಂ ಅಂತ. ಸರ್ವೋತ್ತಮನಾದಂತಹ ಸರ್ವೋತ್ಕೃಷ್ಟನಾದಂತಹ ಭಗವಂತ, ಸರ್ವಸ್ವಾಮಿಯಾಗಿರ್ತಕ್ಕಂತಹ ಭಗವಂತ ಏನಾಗಿದ್ದಾನೆ ಅಂತಂದರೆ ಮಂತ್ರಗಳ ಅಧೀನನಾಗಿದ್ದಾನೆ. ನೋಡಿ, ಭಕ್ತರು ಹೋಗಿ ಅವರಲ್ಲಿ ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ, ಪೂಜೆಗಳನ್ನು ಮಾಡಿ, ಸೇವೆಗಳನ್ನು ಮಾಡಿದರೆ ಅಹಂ ಭಕ್ತ ಪರಾಧೀನ ಅಂತ, ನಾನು ಭಕ್ತರ ಪರಾಧೀನನಾಗಿದ್ದೇನೆ. ನಾನು ದಾಸರು ಹೇಳುವಾಗ ಹೇಳ್ತಾರೆ, ನಿನ್ನ ದರ್ಶನಕ್ಕೆ ಬಂದುವುದಲ್ಲವೋ ನಿನ್ನ ಭಕುತರ ದರ್ಶನಕ್ಕೆ ಬಂದೆ ಅಂತ. ಅಂದರೆ ಭಗವಂತ ಎಲ್ಲಿದ್ದಾನೆ, ಹೇಗೆ ನೋಡಬೇಕು ಭಗವಂತನನ್ನು ಅಂದರೆ ಜನರಲ್ಲಿ ಜನಾರ್ದನನನ್ನು ಕಾಣಿ ಅಂತ ಧರ್ಮಶಾಸ್ತ್ರ ಹೇಳಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಆ ಎಲ್ಲ ಜನರು ಏನು ಭಕ್ತಿಯಿಂದ ಪೂಜೆ ಮಾಡ್ತಾರೋ, ದರ್ಶನವನ್ನು ಮಾಡ್ತಾರೋ, ಈ ಮಾಡ್ತಕ್ಕಂತಹ ಪ್ರತಿಯೊಂದು ಕೈಂಕರ್ಯಗಳನ್ನು, ಪ್ರತಿಯೊಂದು ಕರ್ಮಗಳನ್ನು, ಕರ್ಮ ಅಂದ ಕ್ಷಣದಲ್ಲಿ ಎಷ್ಟೋ ಜನ ಕೆಟ್ಟದ್ದು ಮಾತ್ರ ಕರ್ಮ ಅಲ್ಲ, ಮಾಡ್ತಕ್ಕಂತಹ ಪ್ರತಿಯೊಂದು ಪ್ರೊಸೀಜರ್ ಮತ್ತು ಕೆಲಸಗಳಿಗೆ ಶಾಸ್ತ್ರ ಕರ್ಮ ಅಂತ ಕರೆದದ್ದು. ಅದರಲ್ಲಿ ದುಷ್ಕರ್ಮ ಸತ್ಕರ್ಮಗಳು ಅಂತ ಎರಡು ವಿಭಾಗ. ಆ ಮಾಡ್ತಕ್ಕಂತಹ ಪ್ರತಿಯೊಂದು ಸತ್ಕರ್ಮಗಳನ್ನು ಭಗವಂತ ಸ್ವೀಕಾರ ಮಾಡಿ ಅವರಿಗೆ ಒಲೆದು ಅನುಗ್ರಹ ಮಾಡಿ ಒಲಿದು ಹೇಳ್ತಾ ಇದ್ದಾನೆ, ನಾನು ಭಕ್ತರ ಅಧೀನನಾಗಿದ್ದೇನೆ ಅಂತ. ಆ ನಿಟ್ಟಿನಲ್ಲಿ ಆ ಭಕ್ತರನ್ನು ಭಗವಂತ ಅಧೀನನಾಗಿದ್ದಾನೆ, ಭಕ್ತರಿಗೆ ಭಗವಂತ ಅಧೀನನಾಗಿದ್ದಾನೆ. ಅಂದರೆ ಮನುಷ್ಯರೆಲ್ಲ ಯಾರು ಅಧೀನರು ಅಂದರೆ ಗ್ರಹಾಧೀನಂತೂ ಮಾನುಷಂ ಅಂತ. ಯಾವ 9 ಆದಿತ್ಯ ನವಗ್ರಹ ದೇವತೆಗಳನ್ನು ನಾವು ಶಾಸ್ತ್ರೀಯವಾಗಿ ಪ್ರಾಚೀನ ಕಾಲದಿಂದ ಕಾಣ್ತಾ ಬಂದಿದ್ದೇವೆಯೋ 7+2 ಸೂರ್ಯನಿಂದ ಆದಿಯಾಗಿ ಶನಿಯವರೆಗೂ 7 ಜನ ಮತ್ತು ರಾಹುಕೇತು 2, ಈ 9 ಗ್ರಹಗಳ ಅಧೀನರಾಗಿ ನಾವಿರ್ತಾ ಇದ್ದೇವೆ. ಆ ಕಾರಣದಿಂದಾಗಿ ಆ ಮನುಷ್ಯರನ್ನು ನಿಯಮನ ಮಾಡಲಿಕ್ಕೆ ನಾನು ಪಥ ಬದಲಾವಣೆ ಮಾಡಿ, ಅದರಲ್ಲೂ ಸೂರ್ಯನ ಬಗ್ಗೆ ಹೇಳಬೇಕಾದ್ರೆ ತುಂಬ ವಿಶಿಷ್ಟವಾದಂತಹ ಸೂರ್ಯ ಪಥ ಬದಲಾವಣೆ ಮಾಡ್ತಾ ಇದ್ದಾನೆ, ಸೂರ್ಯ ಪಥ ಬದಲಾವಣೆ ಆಗ್ತಾ ಇದೆ, ಸಂಕ್ರಮಣ ಆಗ್ತಾ ಇದೆ, ಇದನ್ನು ಕೇಳ್ತಾ ಇದ್ದೇವೆ. ಅವನು ಏರಿ ಹೋಗುವ ವಾಹನದ ವೈಶಿಷ್ಟ್ಯತೆಯೇ ತುಂಬ ಅದ್ಭುತ ಅಂತ ಕರೀತಾರೆ. ರಥಸ್ಯೇಕಂ ಚಕ್ರಂ. ಯಾರಾದರೂ ಇಲ್ಲಿವರೆಗೂ ರಥ ನೋಡಿರ್ತೀರಿ ನೀವು, ಹೇಗೆ ರಥ ನೋಡಿರ್ತೀರಿ, ಯಾವ ವಿಧವಾದಂತಹ ರಥವನ್ನು ನೋಡಿರ್ತೀರಿ ಅಂದರೆ ಕನಿಷ್ಠ ಪಕ್ಷ 2 ಗಾಲಿಗಳು ಅಥವಾ 4, ಹೀಗೆ ಇನ್ನೂ ಅಧಿಕವಾಗಿ ಚಕ್ರಗಳು ಇರ್ತಕ್ಕಂಥ ರಥವನ್ನು ನಾವು ನೋಡಿರ್ತೇವೆ. ಆದರೆ ಸೂರ್ಯನ ರಥಕ್ಕೆ ಏನಾಗಿರ್ತದೆ ಅಂದರೆ ಒಂದೇ ಒಂದು ಗಾಲಿ ಇರ್ತದೆ. ರಥಸ್ಯೇಕಂ ಚಕ್ರಂ, ಒಂದೇ ಒಂದು ಗಾಲಿ ಅವನಿಗೆ. ಮತ್ತು ಅವನ ಸಾರಥಿ ಹೇಗಿದ್ದಾನೆ, ನಾವು ಕೃಷ್ಣನ ಸಾರಥ್ಯವನ್ನು ಕೇಳ್ತೇವೆ. ಅರ್ಜುನನಿಗೆ ಕೃಷ್ಣ ಸಾರಥ್ಯ ಮಾಡಿದ್ದು. ಕೃಷ್ಣ ಜಗದ್ವಿಲಕ್ಷಣ, ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಕರಿತೇವೆ. ಅವನು ಸರ್ವೋತ್ತಮ ಸರ್ವಸ್ವಾಮಿ ಅಂತ ಕರಿತೇವೆ. ಅಂತಹವನು ಸಾರಥಿಯಾಗಿರುವುದಕ್ಕೂ ಈ ಸೂರ್ಯನ ರಥಕ್ಕೆ ಇರತಕ್ಕಂತಹ ಸಾರಥಿಯ ಹೆಸರು ಅರುಣದೇವ ಅಂತ ವಿಶೇಷವಾಗಿ ಕರಿತಾ ಇದ್ದಾನೆ. ಅವನಿಗೆ ಹೇಗಿದೆ ದೇಹ ಅಂತಂದರೆ, ಅವನ ದೇಹ ಬಂದು ಬೆಳೆದಿರತಕ್ಕಂಥದ್ದು ಕೇವಲ ಶಿರದಿಂದ ಪ್ರಾರಂಭ ಮಾಡಿಕೊಂಡು ನಾಭಿಯವರೆಗೂ ಮಾತ್ರ ದೇಹ ಇದೆ. ಅವನಿಗೆ ಕಾಲುಗಳೇ ಇಲ್ಲ, ಕೆಳಗಡೆ ನಾಭಿಯ ಕೆಳಗಡೆ ಭಾಗವೇ ಅವನಿಗಿಲ್ಲ. ಅಂತಹವನು ಸೂರ್ಯನ ರಥದ ಸಾರಥಿಯಾಗಿದ್ದಾನೆ. ಮತ್ತು ಅದು ಕುದುರೆಗಳು ಹೇಗಿದೆ, ಒಂದು ಚಕ್ರ, ಅರ್ಧ ದೇಹವುಳ್ಳ ಇರತಕ್ಕಂತಹ ಸಾರಥಿ. ಕುದುರೆಗಳೆಷ್ಟು ವೇಗವಾಗಿ ಓಡಿಸ್ಕೊಂಡು ಹೋಗೋದಕ್ಕೆ ಅಂತಂದರೆ 7 ಕುದುರೆಗಳು ಓಡಿಸ್ಕೊಂಡು ಹೋಗುತ್ತಂತೆ ಆ ರಥವನ್ನು. ಅಂತಹ ರಥದಲ್ಲಿ ಕುಳಿತುಕೊಂಡು ಸೂರ್ಯ ಪಥ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಈ ಯಾವ ಗವಿ ಗಂಗಾಧರನಿಗೆ ಅನುಮತಿಯನ್ನು ತೆಗೆದುಕೊಂಡು ಆಶೀರ್ವಾದವನ್ನು ತೆಗೆದುಕೊಂಡು ನಾನು ಇನ್ನು ಮುಂದೆ ನನ್ನ ಪಂಗಡದಲ್ಲಿರ್ತಕ್ಕಂತಹ ಮಂತ್ರಿಗಳನ್ನು, ನನ್ನ ಪಂಗಡದಲ್ಲಿರ್ತಕ್ಕಂತಹ ಜನರನ್ನು, ಅಂದರೆ ಯಾರು ಅವರು, ಸೂರ್ಯನಿಂದ ಆದಿಯಾಗಿ ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳನ್ನು ಒಳಗೊಂಡು ಎಲ್ಲರನ್ನೂ ಕರೆದುಕೊಂಡು ಹೊಸ ವಿಧವಾದಂತಹ ಒಂದು ಸಂಚಾರವನ್ನು ನಾನು ಶುರು ಮಾಡುವವನಿದ್ದೇನೆ. ಈ ಸಂದರ್ಭದಲ್ಲಿ ನಿನ್ನ ಅನುಮತಿ ಆಶೀರ್ವಾದ ನನಗೆ ಮುಖ್ಯವಾದದ್ದು. ಆ ಕಾರಣದಿಂದಾಗಿ ನನ್ನ ರಶ್ಮಿಗಳು ಏನಾಗಬೇಕು ಅಂತಂದರೆ ಮೊದಲಿಗೆ ನಿನ್ನ ಪಾದಸ್ಪರ್ಶವನ್ನು ಮಾಡಬೇಕು, ನಿನಗೆ ಅಭಿಷಿಕ್ತವಾಗಬೇಕು, ಅದಾದ ನಂತರದಲ್ಲಿ ನಾನು ಮುಂದೆ ಹೊರಡ್ತೇನೆ ಅಂತ ಒಂದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಿಂಗವನ್ನು ಸ್ಪರ್ಶಿಸಿ ಆ ಬಳಿಕ ಜಗತ್ತು ಬೆಳೆಯೋದಕ್ಕೆ ಸೂರ್ಯ ಮುಂದೆ ಹಾಕ್ತಾನೆ ಅನ್ನೋದು ಅರ್ಥ ಅಲ್ವಾ? ಆಮೇಲೆ ಒಂದು ವಿಚಾರ ಅಂತಂದರೆ, ಈ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನವಗ್ರಹಗಳ ದೇವಸ್ಥಾನವನ್ನು ಗಮನಿಸ್ತಾ ಇದ್ದೀವಿ ನೋಡಿ. ಇಲ್ಲೂ ಕೂಡ ಒಂದಷ್ಟು ಗಮನಿಸ್ಬೇಕಾದ್ರೆ ಪಾರ್ವತಿ ದೇವಿ ಮೂರ್ತಿ ಇದೆ, ವಿನಾಯಕನ ವಿಗ್ರಹ ಇದೆ, ಸುಬ್ರಹ್ಮಣ್ಯ, ಗೌತಮ ಮಹರ್ಷಿ, ಚಂಡಿಕೇಶ್ವರ, ಉಮಾಮಹೇಶ್ವರ, ವಲ್ಲಭ ಗಣಪತಿ, ದುರ್ಗಾದೇವಿ, ಅಗ್ನಿದೇವ, ಸಪ್ತ ಮಾತೃಕೇತರು, ದಕ್ಷಿಣಾಮೂರ್ತಿ, ಕಾಳಭೈರವ, ವೀರಭದ್ರ, ಲಕ್ಷ್ಮೀನಾರಾಯಣ, ಸೂರ್ಯ ಮತ್ತು ಚಂದ್ರ, ಅಯ್ಯಪ್ಪ ಸ್ವಾಮಿ, ಆಂಜನೇಯ ಸ್ವಾಮಿ, ಮಹಾಗಣಪತಿ, ವಲ್ಲಿ ಮತ್ತು ದೇವಸೇನ ಅವರೊಂದಿಗೆ ನವಗ್ರಹಗಳು ಕೂಡ ಇರುವಂಥದ್ದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೀಕ್ಷಕರೇ ಸೂರ್ಯರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸುತ್ತೆ. ಅದರ ನೇರ ದೃಶ್ಯಾವಳಿಯನ್ನು ನಿಮಗೆ ಇಡ್ತಾ ಹೋಗ್ತೀವಿ ಒಂದು ಸಣ್ಣ ವಿರಾಮದ ಬಳಿಕ.
ಆದರೆ ಉತ್ತರಾಯಣದಲ್ಲಿ ನಾವು ದಕ್ಷಿಣಾಯಣದಲ್ಲಿ ಏನು ಓಂಕಾರ ಅನ್ನೋ ತತ್ವ ಎಷ್ಟು ವಿಶೇಷವಾಗಿದೆ ಅಂದರೆ ವಕಾರ ಅಂದರೆ ನಾಲಿಗೆಯಿಂದ ಹೇಳ್ಬೋದು, ಓಂಕಾರ ನಾಭಿಯಿಂದ ಹೇಳ್ಬೇಕು. ನೀವು ನಾಲಿಗೆಯೊಳಗೆ ಓಂ ಅಂತ ಹೇಳೋಕ್ಕಾಗಲ್ಲ, ವಕಾರ ಅಂತ ಹೇಳ್ಬಿಡ್ಬೋದು, ವಕಯ ಅನ್ಬೋದು. ಅದು ಎಲ್ಲಿಂದ ಹೇಳ್ತೀವಿ? ನಾಲಿಗೆಯಿಂದ ಹೇಳ್ತೀವಿ. ಓ ಅನ್ಬೇಕಾದ್ರೆ ನಾಭಿಯಿಂದ ಉತ್ಪತ್ತಿಯಾಗಿ ಈ ಮೂಲಕ ಅದು ಆಚೆ ಬರುತ್ತೆ. ಆ ರೀತಿಯಾಗಿ ಓಂಕಾರ ತತ್ವವನ್ನುಳ್ಳಂತಹ ಶಿವ ಪರಮೇಶ್ವರನನ್ನು ಓಂ ನಮಃ ಶಿವಾಯ ಅಂತ ನಾವು ಕರಿತೀವಿ. ಶಿವಲಿಂಗ ಭಾಸ್ಕರನ ಮಧ್ಯೆ ಮೋಡದ ಚೆಲ್ಲಾಟ, ಮೋಡ ಕವಿದ ವಾತಾವರಣ ಇದೆ. ಗವಿಗಂಗಾಧರೇಶ್ವರನ ಸ್ಪರ್ಶಿಸದ ಸೂರ್ಯರಶ್ಮಿ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರುವಂಥ ಹಿನ್ನೆಲೆಯಲ್ಲಿ 5:14 ಶಿವಲಿಂಗದ ಮೇಲೆ ಸೂರ್ಯಕಿರಣ ಸ್ಪರ್ಶಿಸಬೇಕಿತ್ತು, ಆದರೆ ಇನ್ನೂ ಬಿದ್ದಿಲ್ಲ. ಮೋಡ ಕವಿದ ವಾತಾವರಣ ಇದೆ. ಬಹುತೇಕ ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಗುರುಗಳೇ, ಈಗ ಇದನ್ನು ಹೇಗೆ ನೋಡ್ತೀರಿ? ಮೊದಲೇದಾಗಿ ಹೇಳಬೇಕಾದ್ರೆ ಇದನ್ನು ಒಂದು ರೀತಿಯಾಗಿ ಶಕುನ ಅಂತ ನಾವು ನೋಡ್ತಕ್ಕಂಥದ್ದು, ಶಕುನ ಶಾಸ್ತ್ರ ಅಂತ ಏನು ಕರೀತಾರೆ. ಆ ನಿಟ್ಟಿನಲ್ಲಿ ನೋಡ್ತಕ್ಕಂತಹ ಒಂದು ಕ್ರಮವನ್ನು ನಾವು ಅಳವಡಿಸ್ಕೊಳ್ಬಹುದು. ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು 14ನೇ ತಾರೀಕು ಮಕರ ಸಂಕ್ರಮಣ ದಿನದಂದು ಸೂರ್ಯರಶ್ಮಿ ಸ್ಪರ್ಶಿಸಿಲ್ಲ ಅನ್ನೋ ಶಬ್ದಕ್ಕೆ ಟೋಟಲಿ ಈ ವರ್ಷ ಪೂರ್ತಿ ಸೂರ್ಯರಶ್ಮಿ ಗವಿಗಂಗಾಧರನ್ನು ಸ್ಪರ್ಶ ಮಾಡಲಿಲ್ಲ ಅಂತ ಸರ್ವತಾ ಅರ್ಥ ಅಲ್ಲ. ಕಿಂತು ಈ ಪ್ರಕ್ರಿಯೆ ಹೇಗಿದೆ ಅಂತಂದರೆ 5 ದಿನಗಳ ಒಂದು ವಿಶೇಷವಾದ ಪ್ರಕ್ರಿಯೆ. ಮಕರ ಸಂಕ್ರಮಣದ ಹಿಂದಿನ 2 ದಿನಗಳು, ಮಕರ ಸಂಕ್ರಮಣದ ಮುಂದಿನ 2 ದಿನಗಳು ಮತ್ತು ಮಕರ ಸಂಕ್ರಮಣದ ಮಧ್ಯಭಾಗದ 1 ದಿನ. ಆದರೆ ಸರಿಯಾಗಿ ನಾವು ನೋಡ್ತಕ್ಕಂಥದ್ದಾದರೆ ಇಲ್ಲಿವರೆಗೂ ನಾವೇ ಕಂಡ ಹಾಗೆ ಸುಮಾರು 15-20 ವರ್ಷಗಳಿಂದ ಮಕರ ಸಂಕ್ರಮಣದ ಏನು ದಿನ ಉಂಟು ಆವತ್ತಿನ ದಿವಸ ಅದು ಸರಿಯಾಗಿ ಸೂರ್ಯನ ಲಿಂಗದ ಸಂಪೂರ್ಣ ಭಾಗವನ್ನು ಆವರಿಸ್ತಕ್ಕಂತಹ, ಮಧ್ಯಭಾಗವನ್ನು ಆವರಿಸ್ತಿರ್ತಕ್ಕಂತಹ ಒಂದು ವಿಶೇಷವಾದಂತಹ. ಬಂದೆ ಗುರುಗಳೇ, ಮಾತಾಡ್ತೀನಿ. 3ನೇ ಬಾರಿ ಗಂಗಾಧರನ ಸ್ಪರ್ಶಿಸದ ಸೂರ್ಯ, ಶಿವಲಿಂಗ ಮತ್ತು ಭಾಸ್ಕರನ ಮಧ್ಯೆ ಮತ್ತೆ ಅಂತರ 5:14 5:17 ಮಧ್ಯೆ ಸೂರ್ಯರಶ್ಮಿ ಸ್ಪರ್ಶಿಸಬೇಕಿತ್ತು. 3ನೇ ಬಾರಿ ಗಂಗಾಧರನ ಸ್ಪರ್ಶಿಸದ ಸೂರ್ಯ, ಈಗ 3ನೇ ಬಾರಿ ಆದರೂ ಸ್ಪರ್ಶಿಸಬೇಕಿತ್ತು. ಅದನ್ನು ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಆ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ಈ 5 ದಿನಗಳಲ್ಲಿ 1 ದಿನ ಖಚಿತವಾಗಿ ಇಂತಹ ವಾತಾವರಣ ಇದ್ದರೂ ಕೂಡ ವಾತಾವರಣವನ್ನು ಭೇದಿಸಿ ಸೂರ್ಯ ಗವಿಗಂಗಾಧರನ್ನು ಸ್ಪರ್ಶ ಮಾಡೇ ಮಾಡ್ತಾನೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಮುಖ್ಯವಾಗಿ ಈ ಉತ್ತರಾಯಣ ಪರ್ವಕಾಲ, ಈ ಸಂಕ್ರಮಣದ ಪರ್ವಕಾಲದಲ್ಲಿ ಸ್ಪರ್ಶ ಮಾಡ್ತಕ್ಕಂಥದ್ದು ಅನ್ನೋದೇನಿದೆ ಅಲ್ಲ, ಅದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದು ಆಗಿಲ್ಲ ಅಂತಕ್ಕಂಥದ್ದು ಒಂದು ವಿಧವಾದಂತಹ ಅಸಮಾಧಾನವೇ ಸರಿ ಅಲ್ಲಿ ನೆರೆದಿರತಕ್ಕಂತಹ ಎಲ್ಲ ಭಕ್ತರಿಗೆ, ಅದನ್ನು ಕೌತುಕದಿಂದ ಕಾಣ್ತಕ್ಕಂಥ ಎಲ್ಲ ಭಕ್ತರಿಗೆ. ಆ ನಿಟ್ಟಿನಲ್ಲಿ ಸೂರ್ಯರಶ್ಮಿ ಕೆಲವೊಂದಿಷ್ಟು ಕಾಲದಲ್ಲಿ ಸ್ಪರ್ಶಿಸದೇ ಇದ್ದ ಪ್ರಸಂಗ ಏನು ಉಂಟಲ್ಲ, ಅನಾನುಕೂಲತೆಗಳನ್ನು, ಕೆಲವೊಂದಿಷ್ಟು ತೊಂದರೆಗಳನ್ನು ಸೂಚನೆ ಮಾಡಿರತಕ್ಕಂಥದ್ದು ಕೂಡ ನಾವು ಹಿಂದಿನ ದಿನದಲ್ಲಿ ಕಂಡಿದ್ದೇವೆ. ಆ ನಿಟ್ಟಿನಲ್ಲಿ ಅವನು ಸರ್ವಸ್ವಾಮಿ ಆದಂತಹ ಒಂದು ಯಾವ ಭಗವಂತ ಇದ್ದಾನೆ, ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು, ಮತ್ತು ವಿಶೇಷವಾಗಿ ರುದ್ರದೇವರು ಅಂದರೆ ಮನೋನಿಯಾಮಕರು, ಮನಸ್ಸಿಗೆ ಅಭಿಮಾನಿ ದೇವತೆಗಳವರು. ಆ ಕಾರಣದಿಂದಾಗಿ ಮನಸ್ಸಿಗೆ ಘಾತ ಆಗ್ತಕ್ಕಂಥದ್ದು ಹೆಚ್ಚಿಗೆ. ಆ ನಿಟ್ಟಿನಲ್ಲಿ ಅದನ್ನು ಯಾವ ಭಕ್ತಾದಿಗಳಿಗೂ ಕೂಡ ಆಗದೇ ಇರಲಿ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರಶ್ನೆಗಳನ್ನು ಹಾಕಿಕೊಂಡು ಟೋಟಲಿ ಈ ವರ್ಷದಲ್ಲಿ ಸ್ಪರ್ಶವೇ ಆಗಿಲ್ಲ ಅಂದರೆ ಯಾವ ರೀತಿಯಾದಂತಹ ಫಲಾಫಲಗಳನ್ನು ಅಂತಕ್ಕಂಥದ್ದು ಕೂಡ ನೋಡಲಿಕ್ಕೆ ಒಂದು ಧಾರ್ಮಿಕ ವಿಧಿವಿಧಾನಗಳು ಕೂಡ ನಮ್ಮಲ್ಲಿ ಉಂಟು. ಅವುಗಳನ್ನು ಮುಂದಿನ ದಿನದಲ್ಲಿ ನಾವು ಅನುಸರಿಸಬಹುದು. ಆದರೆ ನಾವು ಮೊದಲೇ ಹೇಳಿದ ಹಾಗೆ ಇದು ಒಟ್ಟು 5 ಮತ್ತು 3 ದಿನಗಳ ಒಂದು ವಿಶೇಷ ಸಂದರ್ಭ. ಯಾವಾಗ ಮಕರ ಸಂಕ್ರಮಣ ಆಗ್ತದೋ ಅದರ ಹಿಂದಿನ ದಿನ ಮತ್ತು ಅದಕ್ಕೆ ಹಿಂದಿನ ದಿನ, ಮಕರ ಸಂಕ್ರಮಣವಾದ ನಂತರದ ಮುಂದಿನ ದಿನ, ಅದರ ಮುಂದಿನ ದಿನದಲ್ಲಿಯೂ ಕೂಡ ವಿಶೇಷವಾಗಿ ಆ ಸೂರ್ಯ ಆ ಗವಿಗಂಗಾಧರನನ್ನು ಸ್ಪರ್ಶ ಮಾಡ್ತಾನೆ. ಮಾಡಿ ಅನುಮತಿಯನ್ನು ತೆಗೆದುಕೊಂಡು ಪಥ ಬದಲಾವಣೆ ಮಾಡಿ ಅವನ ಸಂಚಾರವನ್ನು ಕೂಡ ಮುಂದೆ ಸುಗಮವಾಗಿ ಮುಂದುವರಿಸ್ತಕ್ಕಂತಹ ಪ್ರಸಂಗಗಳನ್ನು ಕೂಡ ನಾವು ಕಾಣಬಹುದು. ಮುಖ್ಯ ದಿನವಾದಂತಹ ಪರ್ವಕಾಲದಲ್ಲಿ ಆಗಿಲ್ಲ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಅದು ಅಷ್ಟೊಂದು ಶುಭಪ್ರದವಾದ ಶಕುನ ಅಲ್ಲ ಎಂಬುದಾಗಿಯೂ ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬಹುದು. ಈಗ ಸೂರ್ಯರಶ್ಮಿ ಸ್ಪರ್ಶ ಆದಮೇಲೆ ಯಾವ ರೀತಿಯಾಗಿ ಪೂಜಾ ಪುನಸ್ಕಾರಗಳು ನಡೆಯುತ್ತೋ ಅದೇ ರೀತಿಯಾಗಿ ಈಗ ಅದು ಕಂಟಿನ್ಯೂ ಆಗುತ್ತಾ ಅಥವಾ ಅದರಲ್ಲಿ ಬದಲಾವಣೆಗಳೇನಾದರೂ ಇರುತ್ತಾ?
ಖಚಿತವಾಗಿ ಆ ಸೂರ್ಯನನ್ನು ಆವಾಹನೆ ಮಾಡಿ ಕಲಶಗಳಲ್ಲಿ ನಾವೇಗೇನು ಕುಂಭ ಮೇಳ ಅಂತ ಏನು ಮುಂದೆ ನೋಡ್ತಾ ಇದ್ದೇವೆ ಪ್ರಸ್ತುತದಲ್ಲಿ, ಆ ಕುಂಭದಲ್ಲಿ ಸೂರ್ಯನ ಆವಾಹನೆಯನ್ನು ಮಾಡಿ ಆ ಸೂರ್ಯನೇ ಬಂದು ಅಲ್ಲಿ ಅಭಿಷೇಕ ಮಾಡ್ತಾ ಇರತಕ್ಕಂತಹ ಒಂದು ಪ್ರಸಂಗವನ್ನು ಜ್ಞಾನ ಭಕ್ತಿ ಅನುಸಂಧಾನಗಳ ಮುಖಾಂತರವಾಗಿ ತಿಳಿದುಕೊಂಡು ಆ ಸೂರ್ಯನಿಗೆ ಅಭಿಷೇಕ ಮಾಡಿ ಯಥಾವತ್ತಾಗಿ ಅಲ್ಲಿ ಮುಂದೆ ನಡಿಬೇಕಾದಂತಹ ಎಲ್ಲ ಪ್ರಕ್ರಿಯೆಗಳನ್ನು ಸರಾಗವಾಗಿ ಸೂರ್ಯರಶ್ಮಿ ಸ್ಪರ್ಶಿಸಿದಾಗಲೂ ಆಗ್ತಕ್ಕಂತಹ ಪ್ರತಿಯೊಂದು ಪೂಜಾ ವಿಧಿವಿಧಾನಗಳನ್ನು ಕೂಡ ಮುಂದೆ ನೆರವೇರಿಸ್ತಾರೆ. ಅದರಲ್ಲಿ ಯಾವುದೇ ವಿಧವಾದಂತಹ ದೊಡ್ಡ ಪ್ರಮಾಣದ ಹೆಚ್ಚಿನ ಬದಲಾವಣೆಗಳು ಇರೋದಿಲ್ಲ, ಬಹಳ ಸಣ್ಣ ಸಣ್ಣ ಬದಲಾವಣೆಗಳು ಮಾತ್ರ ಇರ್ತದೆ. ಸೊ ಈಗ ಮಹಾಮಂಗಳಾರತಿ ಶುರುವಾಗಿದೆ, ಎಲ್ಲ ಅಂದ್ಕೊಂಡಂಗೆ ಆಗಿದ್ದಿದ್ರೆ ಅಂದರೆ ಮೋಡ ಏನಾದರೂ ಈಗ ಅಡಚಣೆ ಆಗ್ತಾರಲ್ಲ ಅಂದರೆ ಮೋಡದ್ದು ಇಷ್ಟೊತ್ತಿಗೆಲ್ಲ ಸೂರ್ಯರಶ್ಮಿ ಸ್ಪರ್ಶ ಆಗ್ತಾ ಇತ್ತು, ಪೂಜೆ ಪುನಸ್ಕಾರಗಳು ಆರಂಭ ಆಗ್ತಾ ಇತ್ತು. ಸೊ ಇದನ್ನ ಯಾವ ಮನಸ್ಥಿತಿಯಿಂದ ಸ್ವೀಕಾರ ಮಾಡಬೇಕಾಗತ್ತೆ? ಈಗ ಏನು ಅಂದರೆ ನಮ್ಮಲ್ಲಿ 2 ವಿಭಾಗಗಳನ್ನು ಹೇಳ್ತಾ ಇರ್ತೇವೆ. ಕಾಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಕಾಲದಲ್ಲಿ ನಡೀತಕ್ಕಂಥ ಕೆಲವೊಂದಿಷ್ಟು ಪ್ರಕ್ರಿಯೆಗಳೇನುಂಟು ಅದು ಮಂಗಳವನ್ನು ಶುಭವನ್ನು ಉಂಟು ಮಾಡ್ತಕ್ಕಂಥದ್ದು. ಭಗವಂತ ಏನಾಗಿದ್ದಾನೆ ಅಂತಂದರೆ ಯಾವುದನ್ನು ಕೂಡ ಅಪೇಕ್ಷಿಸುವುದಿಲ್ಲ ಲೌಕಿಕವಾಗಿ. ನೀನು ಯಾವುದೋ ಒಂದು ಹಾಲನ್ನು ತಂದು ಕೊಟ್ಟರೆ ನನಗೆ ಈ ವಿಧವಾದಂಥ ಫಲವನ್ನು ನಿನಗೆ ನಾನು ಕೊಡ್ತೇನೆ, ಒಂದು ಪುಷ್ಪವನ್ನು ತಂದು ಕೊಟ್ಟರೆ ಈ ವಿಧವಾದ ಫಲ ನಿನಗೆ ಸಿಗುತ್ತದೆ, ಮತ್ತು ಪತ್ರೆಯನ್ನು ತಂದು ಕೊಟ್ಟರೆ ಈ ವಿಧವಾದ ಫಲ ಸಿಗ್ತದೆ ಅಂತ ದೇವರು ಎಲ್ಲೂ ಹೇಳಿಲ್ಲ, ಡಿಮ್ಯಾಂಡ್ ಮಾಡಿಲ್ಲ, ಮಾಡೋದಿಲ್ಲ. ದೇವತೆಗಳು ಕೂಡ ಅಷ್ಟೇ ಮಾಡೋದಿಲ್ಲ, ಯಾವ ದೇವತೆಗಳು ಕೂಡ. ಆ ನಿಟ್ಟಿನಲ್ಲಿ ಇದು ಜನರ ಒಂದು ಕೌತುಕಕ್ಕೆ ಅಸಮಾಧಾನವನ್ನು ತಂದು ಕೊಡ್ತಕ್ಕಂತಹ ಪ್ರಸಂಗವೇ ಹೊರತು ಧಾರ್ಮಿಕವಾಗಿ ಇದರಲ್ಲಿ ಮಹತ್ತರವಾದಂತಹ ಬದಲಾವಣೆಯಾಗಿ ಜಗತ್ತಿಗೆ ಅನಾನುಕೂಲ ಆಗಿ ಹೋಗ್ತದೆ, ನಾಶ ಆಗಿ ಹೋಗ್ತದೆ, ಇನ್ನೊಂದು ವಿಧವಾದಂತಹ ಸಮಸ್ಯೆಗಳು ನಡೀತದೆ ಅಂತ ಅನ್ನುವ ಚಿಂತನೆಗಳು ಸರ್ವಥಾ ಇರೋದಿಲ್ಲ. ಆ ವಿಧವಾದಂತಹ ಒಂದು ಪ್ರಸಂಗವನ್ನು ನಾವು ಕಣ್ತುಂಬಿಕೊಂಡರೆ ಸ್ಪರ್ಶಿಸಿದರೆ. ಒಂದೇ ನಿಮಿಷ ಬರ್ತೇನೆ. ಶಿವನಿಂದ ಭಾಸ್ಕರನ ಅಂತರ ಒಳಿತ ಅಥವಾ ಕೆಡುಕ, ಅದೇ ವಿಚಾರವಾಗಿ ಮಾತಾಡ್ತಾ ಇದ್ವಿ. 3ನೇ ಬಾರಿ ಗಂಗಾಧರನ ಸ್ಪರ್ಶಿಸದ ಸೂರ್ಯ ಸನ್ನಿಧಿಯಲ್ಲಿ ಚಮತ್ಕಾರ ನಡೀಲಿಲ್ಲ ಇವತ್ತು, ಯಾಕಂದರೆ ಮೋಡ ಕವಿದ ವಾತಾವರಣ ಇತ್ತು. ಹಾಗಾಗಿ ಭಕ್ತರಲ್ಲಿ ಮತ್ತೆ ನಿರಾಸೆ ಆಗಿದೆ. ನೋಡಿ, ಅದೇ ಪ್ರಶ್ನೆ ಬರುತ್ತೆ, ಇದು ಒಳಿತ ಅಥವಾ ಕೆಡುಕ ಅಂತೇಳಿ ಮಾತಾಡ್ತಾ ಇದ್ರಿ, ಹೇಳಿ ಗುರುಗಳೇ. ಸುಮಾರು ಒಂದು 10-15 ವರ್ಷದಿಂದ ಬೇರೆ ಬೇರೆ ವಿಧವಾದಂತಹ ವಾಹಿನಿಗಳಲ್ಲಿ ಕುಳಿತುಕೊಂಡು ಇದರ ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದರೆ 3ನೇ ಬಾರಿ ಅನ್ನೋ ಶಬ್ದದ ಅರ್ಥ ಇಷ್ಟು ಬಹು ವರ್ಷಗಳಲ್ಲಿ ನಾವು ಕಂಪೇರ್ ಮಾಡಿದಾಗ ಇದು 3rd ಟೈಮ್ ಅಂತ. ಈ ವರ್ಷವೂ ಕೂಡ ಒಂದು ಆಗಿಲ್ಲ ಅಂತಕ್ಕಂಥ ಒಂದು ಪ್ರಸಂಗವನ್ನು ನಾವು ಕಾಣ್ತಾ ಇದ್ದೇವೆ. ಭಗವಂತ ಇದು ಆಗಿಲ್ಲ ಅಂತ ಕುಪಿತನಾಗಿ ಯಾವುದೇ ವಿಧವಾಗತಕ್ಕಂತಹ ಶಾಪ ಇತ್ಯಾದಿಗಳನ್ನು ಕೊಡೋದಿಲ್ಲ. ರುದ್ರದೇವರು ಕೂಡ ಖಚಿತವಾಗಿ ಕೊಡೋದಿಲ್ಲ. ಸೂರ್ಯಾಂತರ್ಗತ ನಾರಾಯಣ ಕೂಡ ಖಚಿತವಾಗಿ ಯಾವುದೇ ವಿಧವಾದ ಶಾಪಗಳನ್ನು ವಿಕೋಪಗಳನ್ನು ಕೊಡೋದಿಲ್ಲ. ಆದರೆ ಶಕುನ ಶಾಸ್ತ್ರದಿಂದ ನೋಡಿದಾಗ ಯಾವುದು ಸಹಜವಾಗಿ ಶುಭಪ್ರದವಾಗಿ ಮಂಗಳಪ್ರದವಾಗಿ ಕಲ್ಯಾಣಪ್ರದವಾಗಿ ಒಂದು ಘಟ್ಟ ಸನ್ನಿವೇಶ ಸಂಪನ್ನಗೊಳ್ಳಬೇಕು, ಅದು ಸಂಪನ್ನಗೊಂಡಿಲ್ಲ ಅಂತಕ್ಕಂಥದ್ದು ಒಂದು ವಿಧವಾದಂತಹ ಆತಂಕವನ್ನು ಖಚಿತವಾಗಿ ಸೃಷ್ಟಿ ಮಾಡ್ತದೆ. ಅದರಲ್ಲೂ ಕೂಡ ಮಹತ್ತರವಾದ ದಿನ ಪರ್ವಕಾಲ ಇವತ್ತು. ಆ ಪರ್ವಕಾಲದಲ್ಲಿ ಆಗಬೇಕಾಗಿರ್ತಕ್ಕಂತಹ ಒಂದು ಅಪರೂಪದ ಒಂದು ಪುಣ್ಯಪ್ರದವಾದಂತಹ ಕಾರ್ಯಕ್ಕೆ ಕೆಲವೊಂದಿಷ್ಟು ಅಡಚಣೆಗಳು, ಅದರಿಂದ ಕೆಲವೊಂದಿಷ್ಟು ವಿಧವಾದಂತಹ ವಿಕೋಪಗಳು ವೈಪರೀತ್ಯಗಳು ಕೂಡ ನಾವು ಸಹಜವಾಗಿ ಕಾಣಬಹುದೇ ಹೊರತು ಶಿವನ ಅವಕೃಪೆ ಆಯಿತು, ಶಿವ ಕುಪಿತನಾದ ಅಥವಾ ಸೂರ್ಯ ಕುಪಿತನಾದ, ಸೂರ್ಯನ ಅವಕೃಪೆ ಆಯಿತು ಎಂಬುದಾಗಿ ಪರಿಗಣಿಸಲಿಕ್ಕೆ ಬರೋದಿಲ್ಲ. ಕೆಲವೊಂದಿಷ್ಟು ಶಕುನ ಶಾಸ್ತ್ರಗಳಿಂದ ಅಲ್ಲದೇನೆ ಆರೂಢ ಪ್ರಶ್ನೆಗಳನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಪ್ರಸಂಗಗಳಲ್ಲಿ ನಾವು ಮಾಡಬೇಕಾಗ್ತದೆ. ಆ ಸಂದರ್ಭ ಆ ವರ್ಷದ ಮಕರ ಸಂಕ್ರಮಣದ ಆ ಯಾವ 5 ಗಂಟೆ 14 ನಿಮಿಷದಿಂದ ಸಂಜೆ 5 ಗಂಟೆ 17 ನಿಮಿಷ ಸಂಜೆಯ ಕಾಲ ಏನು ಉಂಟಲ್ಲ, ಅದರಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಆರೂಢ ಪ್ರಶ್ನೆಯ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ನಾವು ಪ್ರಶ್ನೆಗಳನ್ನು ಮಾಡ್ತಾ ಹೋದಾಗ ಕೆಲವೊಂದಿಷ್ಟು ಒಳಿತು ಮತ್ತು ಕೆಡುಕುಗಳ ಚಿಂತನೆಯನ್ನು ಮುಂದಿನ ಕಾಲದಲ್ಲಿ ನಾವು ಮಾಡಬೇಕೇ ಹೊರತು ಇವಾಗಲೇ ಶಿವನೇ ಒಂದು ಶಾಪವನ್ನು ಕೊಟ್ಟು ಬಿಡ್ತಾನೆ, ಅದರಿಂದನೇ ಅವಕೃಪೆ ಆಗುತ್ತೆ ಅನ್ನೋ ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬುದಾಗಿ ನಾವು ಚಿಂತನೆ ಮಾಡಬೇಕಾಗುತ್ತೆ. ಇದನ್ನು ಪ್ರಕೃತಿ ವಿಕೋಪ ಅಂತೇಳಿ ನಾವು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾ ಅಥವಾ ದೇವರು ಮುನ್ಸ್ಕೊಂಡಿದ್ದಾರೆ ಅಂತ ಪರಿಗಣನೆಗೆ ತೆಗೆದುಕೊಳ್ಬೇಕಾ ಅನ್ನೋಷ್ಟು ಭಕ್ತರಲ್ಲಿ ಈ ಥರದ ಚಿಂತೆಗಳು ಬಂದೇ ಬರುತ್ತೆ ಅಲ್ವಾ? ನಾವು ಅದನ್ನೇ ಮೊದಲಿಗೆ ಹೇಳಿದ್ದೇವೆ ನಿಮಗೆ. ಭಕ್ತರು ಇದು ಯಾವ ಒಂದು ಸಂಕ್ರಮಣದ ಪರ್ವಕಾಲ
ಆ ಪುಣ್ಯಪ್ರದವಾದ ಕಾಲದಲ್ಲಿ ಈ ಯಾವ ವಿಧವಾದಂತಹ ಅಪರೂಪದ ಪುಣ್ಯವನ್ನು ನಮಗೆಲ್ಲರಿಗೂ ಕೂಡ ಉಣಬಡಿಸುವಂತಹ ಸಮಯದಲ್ಲಿ ಆ ಪುಣ್ಯವನ್ನು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಲಿಕ್ಕೆ ಆಗಿಲ್ಲ ಅನ್ನೋ ಒಂದು ಲೌಕಿಕವಾದಂತಹ ಭಕ್ತರ ಆತಂಕ ಸರಿಯಾದದ್ದೇ ಅದು. ಅದರಲ್ಲಿ ಯಾವುದೇ ವಿಧವಾದಂತಹ ಸಂದೇಹಗಳಿಲ್ಲ. ಆದರೂ ಕೂಡ ಶಿವ ಕುಪಿತನಾದ, ಶಿವಾಂತರ್ಗತನಾದಂತಹ ಭಗವಂತ ಕುಪಿತನಾದ, ಸೂರ್ಯ ಕುಪಿತನಾದ, ಸೂರ್ಯಾಂತರ್ಗತ ಭಗವಂತ ಕುಪಿತನಾದ ಎಂಬುದಾಗಿ ಸರ್ವಥಾ ಇಲ್ಲ. ದೊಡ್ಡ ದೊಡ್ಡ ದೇವತೆಗಳಿಗೆ ಕೋಪ ಬರೋದಿಲ್ಲ ಅಂದರೆ ಇನ್ನು ದೇವರಿಗೆ ಕೋಪ ಬರೋದೇ ಇಲ್ಲ. ಅವರೆಲ್ಲರೂ ಕೂಡ ಈ ಯಾವ ಅಹಿಷಡ್ವರ್ಗಗಳು ಅಂತ ಕರಿತೇವೆ ಅದರಿಂದ ಮುಕ್ತರಾಗಿ ಇರ್ತಾರೆ. ಮತ್ತು ಅಷ್ಟಾದರೂ ಕೂಡ ಶಿವ ವಿಷಪಾನ ಮಾಡಿದಾಗ ಅವ್ನಿಗೆ ತೊಂದರೆ ಆಯ್ತಲ್ಲ, ಕೋಪ ಬಂತಲ್ಲ, ತೊಂದರೆ ಆಯ್ತಲ್ಲ ಅಂತಂದರೆ ಅದಕ್ಕೆ ಧರ್ಮಶಾಸ್ತ್ರ ತಿಳಿಸ್ತಾ ಇದೆ, ಕೆಲವೊಂದಿಷ್ಟು ಲೋಕ ವಿಡಂಬನಾರ್ಥವಾಗಿ ಕೆಲವೊಂದಿಷ್ಟು ಜನ ದೇವತೆಗಳು ಆ ರೀತಿಯಾಗಿ ಮಾಡ್ತಾ ಇರ್ತಾರೆ ಎಂಬುದಾಗಿ, ಲೋಕ ಶಿಕ್ಷಣಕ್ಕಾಗಿ ಮಾಡ್ತಾರೆ ಅಂತ ನಾವು ತಿಳಿದುಕೊಳ್ಬೇಕೇ ಹೊರತು ಭಕ್ತರ ಮನಸ್ಸಿಗೆ ಇದು ಒಂದು ಘಾಸಿಯನ್ನು ತಂದಿರತಕ್ಕಂತಹ ಪ್ರಸಂಗ. ಆದರೆ ಅವುಗಳನ್ನೆಲ್ಲವನ್ನು ಕೂಡ ಒಂದು ವಿಧವಾದಂತಹ ಪ್ರಾಯಶ್ಚಿತ್ತ ರೂಪದಲ್ಲಿ, ಅಪರಾಧಗಳನ್ನು ಮನ್ನಿಸುವ ರೂಪದಲ್ಲಿ, ಏನಾದರೂ ಕೈಂಕರ್ಯಗಳಲ್ಲಿ ವ್ಯತ್ಯಾಸಗಳಾದಾಗ, ಪೂಜೆ ವಿಧಿವಿಧಾನಗಳಲ್ಲಿ ವ್ಯತ್ಯಾಸಗಳಾದಾಗ ಅವುಗಳನ್ನೆಲ್ಲವನ್ನು ಕೂಡ ಮಂತ್ರಭಾಗದಿಂದ, ಕ್ರಿಯಾಭಾಗದಿಂದ, ಶಾಸ್ತ್ರೀಯವಾದಂತಹ ಧರ್ಮಶಾಸ್ತ್ರದ ಚೌಕಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳ ಮುಖಾಂತರವಾಗಿ ನೆರವೇರಿಸಲಿಕ್ಕೆ ಅವಕಾಶಗಳು ಕೂಡ ಖಚಿತವಾಗಿ ಇದೆ. ಆ ರೀತಿಯಾದಂತಹ ಸಂದರ್ಭದಲ್ಲಿ ಆ ವಿಧವಾದ ಪೂಜೆಗಳನ್ನು ಮಾಡಿ ಆ ಪೂಜಾ ಕೈಂಕರ್ಯಗಳನ್ನು, ಆ ವಿಧಿವಿಧಾನಗಳನ್ನು ಸಂಪನ್ನಗೊಳಿಸ್ತಾರೆ ಖಚಿತವಾಗಿ ಎಂಬುದಾಗಿ ನಾವು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ನಿನ್ನೆ ಮೊನ್ನೆ ದಿನಗಳ ಕೆಲವೊಂದಿಷ್ಟು ಕಾಲಗಳು ಮತ್ತು ನಾಳೆ ನಾಡಿದ್ದಿನ ದಿನಗಳಲ್ಲಿ ಕೂಡ ಈ ಸೂರ್ಯ ರಶ್ಮಿ ಆ ಶಿವನನ್ನು ಸ್ಪರ್ಶ ಮಾಡ್ತಕ್ಕಂತಹ ಪ್ರಸಂಗಗಳು ಕೂಡ ಇದ್ದೇ ಇರ್ತದೆ. ಗುರುಗಳೇ, ಬರ್ತೀನಿ, ಮಾತಾಡಿಸ್ತೀನಿ. ಈಗ ನಾವು ಸಾಕಷ್ಟು ವಿಚಾರಗಳನ್ನು ನೀವು ನಮ್ಮ ಭಕ್ತರಿಗೆ ತಿಳಿಸ್ಕೊಟ್ಟಿದ್ದೀರಿ. ಇನ್ನೊಂದಷ್ಟು ಅನುಮಾನಗಳಿದೆ, ಅದನ್ನು ಕೂಡ ನಿಮ್ಮ ಹತ್ರ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಈಗ